Jai Shri Gurudev. Welcome to Economics Online classes. Now we are going to discuss central bank. Central bank is the monetary institutions which is apex of the monetary authority and banking structure of the country. ನಾವು ಯಾವುದೇ ಒಂದು ದೇಶ ತೆಗೆದುಕೊಂಡ್ರೆ ಆ ದೇಶದಲ್ಲಿ ಏನು ಓವರ್ ಆಲ್ ಮನಿ ಸರ್ಕ್ಯುಲೇಷನ್ಸ್ ಅಂಡ್ ಮನಿ ಸಿಸ್ಟಮ್ಸ್ ಏನಿದೆ ಅದನ್ನ ಆಪರೇಟ್ ಮಾಡುವಂತಹ ಒಂದು ಸುಪ್ರೀಂ ಅಥಾರಿಟಿ ಏನಿದೆ ಅದನ್ನ ನಾವು ಸೆಂಟ್ರಲ್ ಬ್ಯಾಂಕ್ ಅಂತ ನಾವು ಕರಿತಾ ಹೋಗ್ತೀವಿ. ಒಂದೊಂದು ದೇಶದಲ್ಲಿ ಒಂದೊಂದು ರೀತಿಯಾದ ಬ್ಯಾಂಕ್ಗಳನ್ನ ನೋಡ್ತಾ ಹೋಗ್ತೀವಿ. ಸೊ ನಮ್ಮ ದೇಶಕ್ಕೆ ಬಂದಾಗ, ಭಾರತಕ್ಕೆ ಬಂದಾಗ ಇಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಮಗೆ ಇರುವಂತದ್ದು. RBI ನಮಗೆ ಇದು ಸ್ಥಾಪನೆ ಆಗಿದ್ದು 1935 1935 ಏಪ್ರಿಲ್ ಫಸ್ಟ್ ಇದು ಸ್ಥಾಪನೆ ಆಗುತ್ತೆ. 1935 ನಿಮಗೆ ಹೇಳಿದ್ದೀನಿ. ಇಲ್ಟನ್ ಕಮಿಷನ್ಸ್ ರೆಕಮೆಂಡೇಶನ್ಸ್ ಆಧಾರ 1926 ಅಲ್ಲಿ ನಮಗೆ ರೆಕಮೆಂಡೇಶನ್ಸ್ ಮಾಡ್ತಾ ಹೋಗುತ್ತೆ ಒಂದು ಅಥಾರಿಟಿ ಬೇಕು ಅಂತ. 1934 ಅಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಕ್ಟ್ ಪ್ರಕಾರ 1935 ಅಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವನ್ನ ಸ್ಥಾಪನೆ ಮಾಡಲಾಗುತ್ತೆ. ಅದು 1949 ಮೀನ್ಸ್ 1949 ಜಾನ್ವರಿ 1 ಅದನ್ನ ನಾವು ನ್ಯಾಷನಲೈಸೇಷನ್ ಮಾಡಲಾಗುತ್ತೆ. 1949 ಜಾನ್ವರಿ 1 ನ್ಯಾಷನಲೈಸೇಷನ್ ಆಗ್ತಾ ಹೋಗುತ್ತೆ. ನಮಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನಿದೆ, ನಮಗೆ ಇದನ್ನ ಒಂದು ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರ್ಸ್ ನೋಡ್ತಾ ಹೋದ್ರೆ ಇಲ್ಲಿ ಓವರ್ ಆಲ್ ಇದರಲ್ಲಿ ನಮಗೆ ಏನು ಅಡ್ಮಿನಿಸ್ಟ್ರೇಟಿವ್ ಅಥಾರಿಟಿ ಏನಿದೆ ಅದು ಯಾವ ರೀತಿ ಇದೆ, ಅದರ ಒಂದು ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರ್ಸ್ ಯಾವ ರೀತಿ ಆಗಿದೆ ಅಂತ ನೋಡ್ತಾ ಹೋದಾಗ, ಇಲ್ಲಿ ಸೂಪರ್ವೈಸರ್ ಕಮಿಟಿಯನ್ನು ನೋಡ್ತಾ ಹೋದಾಗ ಇಲ್ಲಿ ನಮಗೆ ಗವರ್ನರ್ ಅಂಡ್ ಡೆಪ್ಯೂಟಿ ಗವರ್ನರ್ ಅಂಡ್ ಡೈರೆಕ್ಟರ್ಗಳು ಅಂತ ಬರ್ತಾ ಹೋಗ್ತಾರೆ. ಡೈರೆಕ್ಟರ್ಸ್ ನಮಗೆ ಮೇಜರ್ ಆಗಿ ಇಲ್ಲಿ ಗವರ್ನರ್ ಒಬ್ರು ಗವರ್ನರ್ ಇರ್ತಾರೆ ಅಂಡ್ ಡೆಪ್ಯೂಟಿ ಗವರ್ನರ್ಸ್. ಇಲ್ಲಿ ಡೆಪ್ಯೂಟಿ ಗವರ್ನರ್ಸ್ ಏನಿದ್ರೆ ಇಲ್ಲಿ ನಮಗೆ ಇಲ್ಲಿ 4 ಮೆಂಬರ್ಸ್ ಬರ್ತಾ ಹೋಗ್ತಾರೆ. ಗವರ್ನರ್ ಒಬ್ರು ಬರ್ತಾ ಹೋಗ್ತಾರೆ ಅಂಡ್ 20 ಮೆಂಬರ್ಸ್ ಏನಿದೆ 20 ಮೆಂಬರ್ಸ್ ಡೈರೆಕ್ಟರ್ಗಳನ್ನ ನೋಡ್ತಾ ಹೋಗ್ತೀವಿ. ಇಲ್ಲಿ ನಮಗೆ 4 ಓವರ್ ಆಲ್ ಇಂಡಿಯಾದಲ್ಲಿ ನೋಡ್ತಾ ಹೋದಾಗ ಹೆಡ್ ಕ್ವಾರ್ಟರ್ಸ್ ಬಂದ್ಬಿಟ್ಟು ನಮಗೆ ಮುಂಬೈಲಿ ಹೆಡ್ ಕ್ವಾರ್ಟರ್ಸ್ ಇದೆ. ಮುಂಬೈಲಿ ಇದರ ಸಬ್ ಬ್ರಾಂಚಸ್ಗಳು ಬರ್ತಾ ಹೋಗುತ್ತೆ. ಮೀನ್ಸ್ ರೀಜನಲ್ ಬ್ರಾಂಚ್ ಅಂತ ನಾವು ಕರಿತಾ ಹೋಗ್ತೀವಿ. ಅದು ನಮಗೆ ದೇಶದಲ್ಲಿ ಓವರ್ ಆಲ್ ಇಂಡಿಯಾದಲ್ಲಿ ನಮಗೆ 4 ರೀಜನಲ್ ಬ್ರಾಂಚಸ್ ನೋಡ್ತಾ ಹೋಗ್ತೀವಿ. ಆ ರೀಜನಲ್ ಬ್ರಾಂಚಸ್ ಯಾವುದು ಅಂತ ಅಂದ್ರೆ ಒಂದು ದೆಹಲಿಯಲ್ಲಿ ಬರ್ತಾ ಹೋಗುತ್ತೆ, ಇನ್ನೊಂದು ಕೋಲ್ಕತ್ತಾ, ಸೊ ಅನದರ್ ಒನ್ ಅಗೇನ್ ಮುಂಬೈ and one more in Chennai. ನಮಗೆ 4 ರೀಜನಲ್ ಆಫೀಸ್ಗಳನ್ನ ಬ್ಯಾಂಕ್ಗಳನ್ನ ನೋಡ್ತಾ ಹೋಗ್ತೀವಿ. ರೀಜನಲ್ ಆಫೀಸ್ಗಳನ್ನ ನೋಡ್ತಾ ಹೋಗ್ತೀವಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇಲ್ಲಿ ಗವರ್ನರ್ ನೋಡಿದಾಗ ಪ್ರೆಸೆಂಟ್ ಶಕ್ತಿಕಾಂತ್ ದಾಸ್ ಇರುವಂತದ್ದು. ನಮಗೆ ಡೆಪ್ಯೂಟಿ ಗವರ್ನರ್ಸ್ ಬರ್ತಾರೆ, ಡೈರೆಕ್ಟರ್ ಬರ್ತದೆ. ಇದು ನಮಗೆ ಯಾವ ರೀತಿಯಾಗಿ ಸಿಸ್ಟಮ್ಸ್ ಇರುವಂತದನ್ನ ಬಗ್ಗೆ ಹೇಳ್ತಾ ಹೋದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ನಮಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನಿದೆ, ನಮಗೆ ಭಾರತ ದೇಶದಲ್ಲಿ ಎಂಟೈರ್ ಮನಿ ಸಿಸ್ಟಮ್ಸ್ ಏನು ಬರ್ತಾ ಹೋಗುತ್ತೆ, ಮನಿ ಸರ್ಕ್ಯುಲೇಷನ್ಸ್ ಏನು ಬರ್ತಾ ಹೋಗುತ್ತೆ, ಅದನ್ನ ಸಂಪೂರ್ಣವಾಗಿ ಕಂಟ್ರೋಲ್ ಮಾಡುವಂತ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತಾ ಹೋಗ್ತೀವಿ. ಇಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಸೆಂಟ್ರಲ್ ಗವರ್ಮೆಂಟ್ ಏನು ಎರಡನ್ನೂ ಸೇರಿಸ್ಬಿಟ್ಟು ನಾವು ಅದನ್ನ ಮಾನಿಟರಿ ಅಥಾರಿಟಿ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ವಿಚ್ ಆರ್ ದಿ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂಡ್ ವಿಚ್ ಆರ್ ದಿ ಫಂಕ್ಷನ್ಸ್ ಆಫ್ ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ನೋಡ್ತಾ ಹೋದಾಗ ಇಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ತುಂಬಾ ಡಿಫ್ರೆಂಟ್ ಆದ ಒಂದು ಫಂಕ್ಷನ್ಸ್ ಕೂಡ ಮಾಡ್ತಾ ಹೋಗುತ್ತೆ. ಯಾಕೆಂದ್ರೆ ನಾವು ಬ್ಯಾಂಕ್ಗಳ ಬೇರೆ ಬೇರೆ ರೀತಿಯಾದ ಬ್ಯಾಂಕ್ಗಳನ್ನ ಹೇಳ್ತಾ ಹೋಗ್ತೀವಿ. ನಮಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳುವಾಗ ಶೆಡ್ಯೂಲ್ಡ್ ಬ್ಯಾಂಕ್ಸ್ ಅಂಡ್ ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ಸ್ ಒಂದು ರೀತಿ ಕ್ಲಾಸಿಫಿಕೇಶನ್ ಹೇಳಿದೀನಿ. ಕಮರ್ಷಿಯಲ್ ನಾನ್ ಕಮರ್ಷಿಯಲ್ ಬ್ಯಾಂಕ್ಸ್ ಒಂದು ರೀತಿ ಕ್ಲಾಸಿಫಿಕೇಶನ್ ಹೇಳಿದ್ವಿ. ಪ್ರೈವೇಟ್ ಅಂಡ್ ಪಬ್ಲಿಕ್ ಸೆಕ್ಟರ್ಸ್ ಬ್ಯಾಂಕ್ ಅಂತ ಒಂದು ರೀತಿ ಕ್ಲಾಸಿಫಿಕೇಶನ್ಸ್ ಹೇಳಿದ್ವಿ. ಡಿಫ್ರೆಂಟ್ ರೀತಿಯಾದ ಕ್ಲಾಸಿಫಿಕೇಶನ್ ನೋಡ್ತಾ ಹೋಗ್ತೀವಿ. ಇಲ್ಲಿ ಹಾಗಾದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂಡ್ ಅದರ್ ಬ್ಯಾಂಕ್ಸ್ ಏನು ವ್ಯತ್ಯಾಸ ಇದೆ, ಆದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನು ತುಂಬಾ ಮೇಜರ್ ಆದ ಒಂದು ರೋಲ್ ನ ಹೊಂದಿದೆ ಭಾರತ ದೇಶದ ಎಕಾನಮಿ ಸಿಸ್ಟಮ್ಸ್ ಅನ್ನ ಡೆವಲಪ್ಮೆಂಟ್ ಮಾಡೋದ್ರಲ್ಲಿ, ಈ ಮನಿ ಸಿಸ್ಟಮ್ಸ್ ಅನ್ನ ಕಂಟ್ರೋಲ್ ಮಾಡೋದ್ರಲ್ಲಿ ಅಂತ ನೋಡ್ತಾ ಇದ್ದಾಗ ಇಲ್ಲಿ ಡಿಫ್ರೆಂಟ್ ಆದ ಕೆಲವು ಫಂಕ್ಷನ್ಸ್ ಮಾಡ್ತಾ ಹೋಗುತ್ತೆ. ಮೊದಲದಾಗಿ ಮೊನೋಪೊಲಿ ಆಫ್ ದಿ ನೋಟ್ ಇಶ್ಯೂ ತುಂಬಾ ಇಂಪಾರ್ಟೆಂಟ್ ಆದ ಒಂದು ಇದು ಫಂಕ್ಷನ್ಸ್ ಆಗಿದೆ. ಮೊನೋಪೊಲಿ ಆಫ್ ನೋಟ್ ಇಶ್ಯೂ
ಇಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನಿದೆ ನಮಗೆ ಕರೆನ್ಸಿ ಏನು ಬರ್ತದೆ ಭಾರತ ದೇಶದಲ್ಲಿ ನಾವು ಇಂಡಿಯನ್ ರುಪೀಸ್ ಅಂತ ಕರೆದಿರ್ತೀವಿ INR. ಇದನ್ನ ನಮಗೆ ಎರಡು ರೀತಿ ಬರ್ತದೆ, ಒಂದು ನೋಟ್ಸ್ ಮತ್ತೆ ಇನ್ನೊಂದು ಕಾಯಿನ್ಸ್ ಅಂತ ಬರ್ತಾ ಹೋಗುತ್ತೆ. ನೋಟ್ ಮತ್ತು ಕಾಯಿನ್ಸ್. ಇಲ್ಲಿ ನೋಟ್ ಏನಿದೆ ನೋಟ್ನ ಸಂಪೂರ್ಣವಾಗಿ ಏನು ಡಿನಾಮಿನೇಷನ್ಸ್ 10 rupees, 20 rupees, 50 rupees, 100 rupees and 500 rupees and 2000 rupees. ನಿಮಗೆ ಪ್ರೀವಿಯಸ್ 1000 rupees ಇತ್ತು ವ್ಯಾಲ್ಯೂಸ್, ಅದನ್ನ 2000 to 60 ನವೆಂಬರ್ 8 ರಲ್ಲಿ ನಮಗೆ ಡಿನಾಮಿನೇಷನ್ಸ್ ಡಿಮಾನಿಟೈಸೇಷನ್ಸ್ ಆಗ್ತಾ ಹೋಗುತ್ತೆ. ಡಿಮಾನಿಟೈಸೇಷನ್ಸ್ ಆದಾಗ ಅವಾಗ ಇದ್ದಂತಹ 1000 rupees and 500 rupees ನೋಟ್ಸ್ ಏನಿದನ್ನ ಸಸ್ಪೆಂಡ್ ಮಾಡಲಾಗುತ್ತೆ. ಹೊಸದಾಗಿ ನೋಟ್ ಇಶ್ಯೂಸ್ ಮಾಡಲಾಗುತ್ತೆ. ಅವಾಗ ಹೊಸದಾಗಿ ಏನು ಇಂಟ್ರೊಡ್ಯೂಸ್ ಆಗುತ್ತೆ ಅವಾಗ ಹಾಗೆ ಮತ್ತೆ 2000 ಹೊಸದಾಗಿ ನಮಗೆ ಬರ್ತಾ ಹೋಗುತ್ತೆ, ಎಕಾನಮಿಗೆ ಬರ್ತಾ ಹೋಗುತ್ತೆ. ನಮ್ಗೆ ಏನ್ ಬರ್ತಾ ಹೋಗುತ್ತೆ ಇದನ್ನ ಭಾರತದ ರಿಸರ್ವ್ ಬ್ಯಾಂಕ್ ಏನಿದೆ ರಿಸರ್ವ್ ಬ್ಯಾಂಕ್ ಇದನ್ನ ಮಾಡ್ತಾ ಹೋಗುತ್ತೆ. ಕಾಯಿನ್ಸ್ ಅನ್ನ ಸೆಂಟ್ರಲ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮಾಡ್ತಾ ಹೋಗುತ್ತೆ. ಹಾಗಾದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದರ ಏನೋ ಇದು ನೋಟ್ಸ್ ಏನು ಬರ್ತಾ ಹೋಗುತ್ತೆ, ಕರೆನ್ಸಿ ಏನು ಬರ್ತಾ ಹೋಗುತ್ತೆ, ಅದನ್ನ ಯಾವ ರೀತಿ ಇಶ್ಯೂಸ್ ಅನ್ನ ಮಾಡ್ತಾ ಹೋಗುತ್ತೆ, ಏನೆಲ್ಲ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ಬ್ರಾಂಚಸ್ಗಳು ಏನು ಇನ್ಸ್ಟಿಟ್ಯೂಷನ್ಸ್ ಇದೆ ಅಂತಂದಾಗ ಇಲ್ಲಿ ಎರಡು ಮೇಜರ್ ಇನ್ಸ್ಟಿಟ್ಯೂಷನ್ ನೋಡ್ತಾ ಹೋಗ್ತೀವಿ. ಒಂದು ಸೆಕ್ಯೂರಿಟಿ ಪ್ರಿಂಟಿಂಗ್ ಅಂಡ್ ಮೆಂಟಿಂಗ್ ಕಾರ್ಪೊರೇಷನ್ ಇಂಡಿಯಾ ಲಿಮಿಟೆಡ್ ಅಂತ, ಇದು ಮೋಸ್ಟ್ ಇಂಪಾರ್ಟೆಂಟ್ ಆದ ಒಂದು ಇನ್ಸ್ಟಿಟ್ಯೂಷನ್ಸ್ ಆಗಿದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ್ದು. ಇದು ಇದರ ಎರಡು ಮೇಜರ್ ಬ್ರಾಂಚ್ಗಳನ್ನ ಹೊಂದಿದೆ. ಒಂದು ಬ್ರಾಂಚ್ ಬಂದಿದ್ದು ನಾಸಿಕ್ ಅಲ್ಲಿ ಇರುವಂತದ್ದು, ಮಹಾರಾಷ್ಟ್ರದ ನಾಸಿಕ್ ಅಲ್ಲಿ. ಇನ್ನೊಂದು ಡಿವಾಸ್ ಇನ್ ಮಧ್ಯಪ್ರದೇಶ್. ಈ ಎರಡು ಬ್ರಾಂಚ್ ಅಲ್ಲಿ ಏನು ಇನ್ಸ್ಟಿಟ್ಯೂಷನ್ಸ್ ಇದೆ, ಸೆಕ್ಯೂರಿಟಿ ಪ್ರಿಂಟಿಂಗ್ ಅಂಡ್ ಮೆಂಟಿಂಗ್ ಕಾರ್ಪೊರೇಷನ್ಸ್ ಆಫ್ ಇಂಡಿಯಾ ಲಿಮಿಟೆಡ್ ಏನಿದೆ, ಇದು ಎರಡು ಮೇಜರ್ ಆದ ಒಂದು ಸಂಸ್ಥೆಗಳ ಮುಖಾಂತರದಲ್ಲಿ ನಮಗೆ ನೋಟ್ ನ ಇಶ್ಯೂಸ್ ಮಾಡ್ತಾ ಹೋಗುತ್ತೆ. ಒಂದು ನಾಸಿಕ್ ಅಲ್ಲಿ ಇರುವಂತದ್ದು, ಇನ್ನೊಂದು ಡಿವಾಸ್ ಅಲ್ಲಿ ಇರುವಂತದ್ದು. ಇದು ಒಂದು ಇನ್ಸ್ಟಿಟ್ಯೂಷನ್ಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ್ದು. ಇನ್ನೊಂದು ಇನ್ಸ್ಟಿಟ್ಯೂಷನ್ಸ್ ನೋಡ್ತಾ ಹೋಗ್ತೀವಿ. ಸೆಕೆಂಡ್ ಇನ್ಸ್ಟಿಟ್ಯೂಷನ್ಸ್ ಅದು ಭಾರತೀಯ ರಿಸರ್ವ್ ಬ್ಯಾಂಕ್ ನೋಟ್ ಮುದ್ರಾ ಪ್ರೈವೇಟ್ ಲಿಮಿಟೆಡ್ ಅಂತ. ಭಾರತೀಯ ರಿಸರ್ವ್ ಬ್ಯಾಂಕ್ ನೋಟ್ ಮುದ್ರಾ ಪ್ರೈವೇಟ್ ಲಿಮಿಟೆಡ್ ಅಂತ. ಸೊ ಇದು ಕೂಡ ಮೇಜರ್ ಆದ ಎರಡು ಬ್ರಾಂಚಸ್ ಬಂದಿದೆ. ಒಂದು ಬ್ರಾಂಚ್ ಬಂದಿದ್ದು ನಮ್ಮ ಕರ್ನಾಟಕದ ಮೈಸೂರಿನಲ್ಲಿರುವಂತದ್ದು. ಇನ್ನೊಂದು ಬ್ರಾಂಚು ಸಾಲ್ಬೋನಿಯಲ್ಲಿ ನೋಡ್ತಾ ಹೋಗ್ತೀವಿ. ಸಾಲ್ಬೋನಿ ಇನ್ ವೆಸ್ಟ್ ಬೆಂಗಾಲ್, ಮೈಸೂರು ಇನ್ ಕರ್ನಾಟಕ ಅಂಡ್ ಸಾಲ್ಬೋನ್ ಇನ್ ವೆಸ್ಟ್ ಬೆಂಗಾಲ್. ಇಲ್ಲಿ ನಮಗೇನು ಭಾರತೀಯ ರಿಸರ್ವ್ ಬ್ಯಾಂಕ್ ನೋಟ್ ಮುದ್ರಾ ಪ್ರೈವೇಟ್ ಲಿಮಿಟೆಡ್ ಏನಿದೆ, ಇದು ಎರಡು ಸಂಸ್ಥೆಗಳನ್ನ ಹೊಂದಿದೆ. ಒಂದು ಸಂಸ್ಥೆ ಬಂದು ನಮಗೆ ಮೈಸೂರಲ್ಲಿ ನೋಡ್ತಾ ಹೋಗ್ತೀವಿ ಕರ್ನಾಟಕದ. ಇನ್ನೊಂದು ಬ್ರಾಂಚಸ್ ಬಂದ್ಬಿಟ್ಟು ಸಾಲ್ಬೋನಿ ನೋಡ್ತೀವಿ ವೆಸ್ಟ್ ಬೆಂಗಾಲ್ ನೋಡ್ತಾ ಹೋಗ್ತೀವಿ. ಇವು ಮೀನ್ಸ್ ಏನು ನೋಟ್ಸ್ ಗಳು ಏನು ಬರ್ತಾ ಹೋಗುತ್ತೆ, ಕರೆನ್ಸಿಸ್ ಏನು ಬರ್ತಾ ಹೋಗೋದನ್ನ ಪ್ರಿಂಟ್ ಅನ್ನ ಮಾಡ್ತಾ ಹೋಗುತ್ತೆ. ನಮಗೆ ಗೊತ್ತಿದೆ ಡಿಮಾನಿಟೈಸೇಷನ್ ಆದಂತ ಸಂದರ್ಭದಲ್ಲಿ ಏನ್ ನೋಟು ಏನ್ ಸ್ಕೇರ್ಸ್ ಬರುತ್ತೆ, ಸ್ಕೇರ್ಸ್ ಬಂದ ಸಂದರ್ಭದಲ್ಲಿ ಸಮಥಿಂಗ್ ಕಾಮನ್ ಪೀಪಲ್ಸ್ ಮಾತಾಡ್ತಿದ್ದು. ಸೊ ನೋಟು ಏನು ಪ್ರಿಂಟ್ ಆಗ್ತಿದೆ, ಸೊ ನಮ್ಮ ಕರ್ನಾಟಕದ ಮೈಸೂರಲ್ಲಿ ಪ್ರಿಂಟ್ ಆಗ್ತಿದೆ ಅನ್ಕೊಂಡು ಹಾಗಾಗಿ ಮೇಜರ್ ಆಗಿ 4 ಏನು ಸಂಸ್ಥೆಗಳು ಏನಿದೆ, 4 ಬ್ರಾಂಚಸ್ ಕೂಡ ಏನಿದೆ, ಈ ಬ್ರಾಂಚಸ್ ಕಾರ್ಯನಿರ್ವಹಿಸಿದೆ. ಒಂದು ಇನ್ಸ್ಟಿಟ್ಯೂಷನ್ಸ್ ಏನು ಸೆಕ್ಯೂರಿಟಿ ಪ್ರಿಂಟಿಂಗ್ ಅಂಡ್ ಮೆಂಟಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ ನಾಸಿಕ್ ಅಂಡ್ ಡಿವಾಸ್ ಇರುವಂತದ್ದು. ಇನ್ನೊಂದು ಭಾರತೀಯ ರಿಸರ್ವ್ ಬ್ಯಾಂಕ್ ನೋಟ್ ಮುದ್ರಾ ಪ್ರೈವೇಟ್ ಲಿಮಿಟೆಡ್ ಏನಿದೆ ಮೈಸೂರು ಸಾಲಬಲ್ಲಿರುವಂತದ್ದು. ಆಮೇಲೆ ಕಾಯಿನ್ ಯಾರು ಅದನ್ನ ಪ್ರಿಂಟ್ ನ ಮಾಡ್ತಾ ಹೋಗ್ತಾರೆ ಅಂತಂದ್ರೆ ಅದು ಸೆಂಟ್ರಲ್ ಗವರ್ಮೆಂಟ್ ಫೈನಾನ್ಸಿಯಲ್ ಡಿಪಾರ್ಟ್ಮೆಂಟ್ ಅದರ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಳ್ತಾ ಹೋಗುತ್ತೆ. ಅದು ಕೂಡ ಈ ಏನು ಸೆಕ್ಯೂರಿಟಿ ಪ್ರಿಂಟಿಂಗ್ ಅಂಡ್ ಮೆಂಟಿಂಗ್ ಕಾರ್ಪೊರೇಷನ್ ಇಂಡಿಯಾ ಲಿಮಿಟೆಡ್ಸ್ ಏನಿದೆ ಇದರ ಒಂದು ನೆರವಿನಲ್ಲಿ ಅದನ್ನ ಮಾಡ್ತಾ ಹೋಗುತ್ತೆ. ಇಲ್ಲಿ 4 ಕಾಯಿನ್ಸ್ ನ ಪ್ರಿಂಟ್ ಮಾಡುವಂತಹ ಒಂದು ಸಂಸ್ಥೆಗಳನ್ನ ಭಾರತ ದೇಶದಲ್ಲಿ ನೋಡ್ತಾ ಹೋಗ್ತೀವಿ. ಒಂದು ಸಂಸ್ಥೆ ಒಂದು ಮುಂಬೈಲಿ ಇರುವಂತದ್ದು, ಇನ್ನೊಂದು ಸಂಸ್ಥೆ ಹೈದರಾಬಾದ್ ನೋಡ್ತಾ ಹೋಗ್ತೀವಿ. ಹೈದರಾಬಾದ್. ಇನ್ನೊಂದು ಸಂಸ್ಥೆ ಬಂದ್ಬಿಟ್ಟು ಕೋಲ್ಕತ್ತಾದಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಇನ್ನೊಂದು ಸಂಸ್ಥೆ ನೋಯ್ಡಾ ನೋಡ್ತಾ ಹೋಗ್ತೀವಿ. ಉತ್ತರ ಪ್ರದೇಶದ ನೋಯ್ಡಾ, ವೆಸ್ಟ್ ಬೆಂಗಾಲ್ನ ಕೋಲ್ಕತ್ತಾ ಅಂಡ್ ತೆಲಂಗಾಣದ ಹೈದರಾಬಾದ್ ಅಂಡ್ ಮುಂಬೈ.
ನಮಗೆ ಕಾಯಿನ್ ಏನು ಬರುತ್ತೆ, ಕಾಯಿನ್ ಸಂಪೂರ್ಣವಾಗಿ ಭಾರತ ದೇಶದ ಏನೋ ಫೈನಾನ್ಸಿಯಲ್ ಡಿಪಾರ್ಟ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಅಂತ ಹೊಂದ್ಕೊಳ್ಳುತ್ತೆ. ಸೊ ಯಾವುದರ ಪ್ರೋ ಮಾಡ್ತಾ ಹೋಗುತ್ತೆ ಅಂದ್ರೆ ನಮಗೆ ರಿಸರ್ವ್ ಬ್ಯಾಂಕಿನ ಸಂಸ್ಥೆ ಏನಿದೆ, ಸೆಕ್ಯೂರಿಟಿ ಪ್ರಿಂಟಿಂಗ್ ಅಂಡ್ ಮೇಂಟಿಂಗ್ ಕಾರ್ಪೊರೇಷನ್ಸ್ ಇಂಡಿಯಾ ಲಿಮಿಟೆಡ್ ಏನಿದೆ, ಇದರ ಒಂದು ನೆರವಿನಲ್ಲಿ ಅದನ್ನ ಮಾಡ್ತಾ ಹೋಗುತ್ತೆ. ಸೊ ಅಲ್ಲಿ 4 ಮೇಜರ್ ಆದ ಒಂದು ಸಂಸ್ಥೆಗಳನ್ನ ಹೊಂದಿದೆ. ಒಂದು ಬ್ರಾಂಚಸ್ ನಮಗೆ ಮುಂಬೈಲಿದೆ, ಇನ್ನೊಂದು ಹೈದರಾಬಾದ್ ಇರುವಂತದ್ದು, ಇನ್ನೊಂದು ಕೋಲ್ಕತ್ತಾದಲ್ಲಿ ಇದೆ, ಇನ್ನೊಂದು ನೋಯ್ಡಾದಲ್ಲಿದೆ. ಸೊ ಇದು ನಮಗೆ ನೋಟ್ಸ್ ಇಶ್ಯೂ ಮಾಡುವಂತದ್ದು. ನಿಮಗೆ ಇನ್ನೊಂದು ಕ್ವಶನ್ಸ್ ಅನ್ನ ಹೇಳ್ತಾ ಇರ್ತಾರೆ, ಹಣದ ಸ್ಕೇರ್ಸಿಟಿ ಶುರುವಾದಂತ ಸಂದರ್ಭದಲ್ಲಿ ಸಮ್ ಪೀಪಲ್ಸ್ ಅದನ್ನ ಮಾತಾಡ್ತಿರ್ತಾರೆ. ಏನ್ ಮಾತಾಡ್ತಿರ್ತಾರೆ ಅಂದ್ರೆ ಕರೆನ್ಸಿಯನ್ನ ಪ್ರಿಂಟ್ ಮಾಡುವಂತದ್ದು ಭಾರತ ದೇಶದ ಬ್ಯಾಂಕ್ ಆಗಿರೋದ್ರಿಂದ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅದನ್ನ ಪ್ರಿಂಟ್ ಮಾಡೋದ್ರಿಂದ ನಮಗೆ ಎಷ್ಟು ಬೇಕಾ ಅಷ್ಟು ಕರೆನ್ಸಿಯನ್ನ ನಾವೇ ಪ್ರಿಂಟ್ ಮಾಡ್ಕೋಬಹುದಲ್ವಾ. ಸೊ ಏನಕ್ಕಾಗಿ ನಮಗೆ ಹಣಕ್ಕೆ ಸ್ಕೇರ್ಸು ಶುರುವಾಗುತ್ತೆ, ಏನಕ್ಕಾಗಿ ಹೊರದೇಶದ ಸಾಲ ತರಬೇಕಾಗುತ್ತೆ, ಅದರ ಪ್ರಮೇಯನ ಬರೆದು ನಮ್ಗೆ ಎಷ್ಟು ಬೇಕಷ್ಟು ನಾವು ಕರೆನ್ಸಿನ ಪ್ರಿಂಟ್ ಮಾಡ್ಕೋಬಹುದು ಅಂತ ಹೇಳ್ತಾ ಹೋಗ್ತಾರೆ. ಇಲ್ಲಿ ಸಮಥಿಂಗ್ ರೂಲ್ಸ್ ರೆಗ್ಯುಲೇಷನ್ಸ್ ಇದೆ. ಅದಕ್ಕಿಂತ ನಾವು ಹೆಚ್ಚಿನ ರೀತಿಯಾದ ಕರೆನ್ಸಿಯನ್ನ ಪ್ರಿಂಟ್ ಮಾಡಿದ ಎಕಾನಮಿ ಕರೆನ್ಸಿಗೆ ವ್ಯಾಲ್ಯೂ ಇದ್ದಂಗೆ ಆಗುತ್ತೆ, ಎಕಾನ ಸಂಪೂರ್ಣವಾಗಿ ಪರೀಕ್ಷೆ ಆಗ್ತಾ ಹೋಗುತ್ತೆ. ಆ ಕಾರಣಕ್ಕಾಗಿ ಸಮಥಿಂಗ್ ರೂಲ್ಸ್ ರೆಗ್ಯುಲೇಷನ್ ಅದನ್ನ ಫಾಲೋ ಮಾಡ್ಬಿಟ್ಟು ನಾವು ಕರೆನ್ಸಿಯನ್ನ ಪ್ರಿಂಟ್ ಮಾಡಬೇಕಾಗುತ್ತೆ. ಏನು ರೂಲ್ಸ್ ರೆಗ್ಯುಲೇಷನ್ಸ್ ಅಂತಂದ್ರೆ ಇಲ್ಲಿ ಒಂದು 200 ಕ್ರೋರ್ಸ್ ವ್ಯಾಲ್ಯೂ ಇರುವಂತಹ ನಮಗೆ ಒಂದು ಕರೆನ್ಸಿಯನ್ನು ನಾವು ಪ್ರಿಂಟ್ ಮಾಡ್ಬೇಕಂತಂದ್ರೆ ಅಲ್ಲಿ 2 ಮೇಜರ್ ಕ್ರೈಟೀರಿಯಾವನ್ನು ನೋಡ್ತೀವಿ. ಒಂದು ಕ್ರೈಟೀರಿಯಾ 115 ಕ್ರೋರ್ಸ್ ವ್ಯಾಲ್ಯೂ ಇರುವಂತಹ ಗೋಲ್ಡ್ ರಿಸರ್ವ್ ಇರಬೇಕಾಗುತ್ತೆ. ನಾವು 200 ಕೋಟಿಯಷ್ಟು ನಾವು ಕರೆನ್ಸಿನ ಪ್ರಿಂಟ್ ಮಾಡಬೇಕು ಅಂತಂದ್ರೆ 115 ಕೋಟಿ ವ್ಯಾಲ್ಯೂ ಇರುವಂತಹ ಗೋಲ್ಡ್ ರಿಸರ್ವ್ ಇಟ್ಕೋಬೇಕಾಗುತ್ತೆ ನಮಗೆ ಸೆಕ್ಯೂರಿಟಿ ಪರ್ಪಸ್. ಇನ್ನು ಒಂದು 85 crores rupees ಏನಿದೆ, 85 crores rupees ವ್ಯಾಲ್ಯೂ ಅಷ್ಟು ನಮಗೆ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಏನಿದೆ ಅದನ್ನ ನಾವು ಇಟ್ಕೊಡ್ಬೇಕಾಗುತ್ತೆ. ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ನಮಗೆ ಲಾಸ್ಟ್ ಕ್ಲಾಸಸ್ ಬಂದಾಗ ನಮಗೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಬ್ಯಾಲೆನ್ಸ್ ಆಫ್ ಟ್ರೇಡು ಅಂಡ್ ಇಂಟರ್ನ್ಯಾಷನಲ್ ಪಾಲಿಸಿಗಳನ್ನ ಟ್ರೇಡ್ ಪಾಲಿಸಿನ ಬರ್ತಾ ಹೋಗುತ್ತೆ, ಫಾರಿನ್ ಎಕ್ಸ್ಚೇಂಜ್ ಬರ್ತಾ ಅಲ್ಲಿ ಅದ್ರ ಬಗ್ಗೆ ಸಂಪೂರ್ಣ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಒಂದು ದೇಶ ಕೂಡ ಬರೀ ನಮ್ಮ ದೇಶದ ಕರೆನ್ಸಿ ಮಾತ್ರ ಅದು ಸ್ಟಾಕ್ ಆಗಿ ಇಟ್ಕೊಂಡಿರೋದಿಲ್ಲ, ನಮಗೆ ಬೇರೆ ದೇಶದ ಕರೆನ್ಸಿನ ಕೂಡ ರಿಸರ್ವ್ ಆಗಿ ಇಟ್ಕೊಳ್ಬೇಕಾಗುತ್ತೆ. ಯಾಕೆಂದ್ರೆ ಫಾರ್ ಎಕ್ಸಾಂಪಲ್ ನಾವು US ಒಂದಿಗೆ ನಾವು ಟ್ರೇಡ್ ನೆಟ್ವರ್ಕ್ ಮಾಡಬೇಕು ಅಂತಂದ್ರೆ ನಮಗೆ US ಡಾಲರ್ ಕೊಟ್ಬಿಟ್ಟು ನಾವು ಅದನ್ನ ನಾವು ಪರ್ಚೇಸ್ ಮಾಡಬೇಕಾಗುತ್ತೆ, ಇಂಪೋರ್ಟ್ ಮಾಡ್ಕೋಬೇಕಾಗುತ್ತೆ. ಅಂಡ್ ಇಂಗ್ಲೆಂಡ್ ಅಲ್ಲಿ ಮಾಡಿದ್ರೆ ನಮಗೆ ಪೌಂಡ್ ಸ್ಟೈಲ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಒಂದೊಂದು ದೇಶದ ಏನು ಕರೆನ್ಸಿ ಇದೆ ಆ ಕರೆನ್ಸಿಯನ್ನು ನಮ್ಮ ಹತ್ರ ರಿಸರ್ವ್ ಆಗಿ ಇಟ್ಕೊಳ್ಬೇಕಾಗುತ್ತೆ. ಹಾಗಾಗಿ ಒಂದು 200 ಕೋಟಿಯಷ್ಟು ನಾವು ಕರೆನ್ಸಿನ ಪ್ರಿಂಟ್ ಮಾಡ್ತೀವಿ ಅಂದ್ರೆ ಇಲ್ಲಿ 115 ಕೋಟಿಯಷ್ಟು ಗೋಲ್ಡ್ ವ್ಯಾಲ್ಯೂ ಇರುವಂತಹ ಗೋಲ್ಡ್ ರಿಸರ್ವ್ ಇಟ್ಕೊಳ್ಬೇಕಾಗುತ್ತೆ. ಅಂಡ್ 85 crores ವ್ಯಾಲ್ಯೂ ಇರುವಂತಹ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಮೀನ್ಸ್ ಡಾಲರ್ ಇರ್ಬೋದು, ಪೌಂಡ್ ಸ್ಟಾಲಿನ್ ಇರ್ಬೋದು, ಯುವಾನ್ ಇರ್ಬೋದು, ಎನ್ ಇರ್ಬೋದು, ಮಾರ್ಕ್ ಇರ್ಬೋದು, ರುಬೆಲ ಇರ್ಬೋದು, ಇದ್ರದ್ದು ಏನು ಬೇರೆ ಬೇರೆ ದೇಶ ಕರೆನ್ಸೀಸ್ ಅಲ್ಲಿ ಬರ್ತಿಲ್ಲ, SDR ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಅಂತ ಏನ್ ಕರಿತೀವಿ, ಈ ತರದ ನಾವು ಕರೆನ್ಸಿನ ನಾವು ಸ್ಟಾಕ್ ಇಟ್ಕೊಂಡು ಅದ್ರ ಮೇಲೆ ನಾವು ಪ್ರಿಂಟ್ ಮಾಡಬೇಕಾಗುತ್ತೆ. ಇದು ಒಂದು ಮೇಜರ್ ಇಂಪಾರ್ಟೆಂಟ್ ಆದ ಒಂದು ಫಂಕ್ಷನ್ಸ್ ಆಗಿರೋದು ಮೊನೋಪಲಿ ಆಫ್ ದಿ ನೋಟ್ ಇಶ್ಯೂಸ್. ಇದು ಫಸ್ಟ್ ಒಂದು ಫಂಕ್ಷನ್ಸ್. ಎರಡನೇ ಒಂದು ಫಂಕ್ಷನ್ಸ್ ನೋಡ್ತಾ ಹೋದಾಗ ಸೆಕೆಂಡ್ ಫಂಕ್ಷನ್ ಈಸ್ ಬ್ಯಾಂಕ್ ಟು ದಿ ಗವರ್ನಮೆಂಟ್. ಸರ್ಕಾರಕ್ಕೆ ಇದು ಬ್ಯಾಂಕ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಹೋಗುತ್ತೆ. ಬ್ಯಾಂಕ್ ಟು ದಿ ಗವರ್ನಮೆಂಟ್, ಇದು ಸರ್ಕಾರಕ್ಕೆ ಒಂದು ಬ್ಯಾಂಕ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಹೋಗುತ್ತೆ. ಏಕೆಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಭಾರತ ಸರ್ಕಾರಕ್ಕೂ ಒಂದು ತುಂಬಾ ಒಂದು ನೆಟ್ವರ್ಕ್ ಇರುವಂತದ್ದು, ಒಂದು ಸಂಬಂಧ ಇರುವಂತದ್ದು. ಯಾಕೆಂದ್ರೆ ಭಾರತ ಎಕಾನಮಿಕ್ ಡೆವಲಪ್ಮೆಂಟ್ ನ ಮಾಡ್ಬೇಕು ಅಂತಂದ್ರೆ ಅಲ್ಲಿ ಮನಿ ಸಿಸ್ಟಮ್ಸ್ ಸಂಪೂರ್ಣವಾಗಿ ಅದು ಸ್ಟೇಬಲ್ ಆಗಿರ್ಬೇಕಾಗುತ್ತೆ. ಮನಿ ಸರ್ಕ್ಯುಲೇಷನ್ಸ್ ಅದು ಕೂಡ ಸ್ಟೇಬಲ್ ಆಗಿ ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಹಾಗಾಗಿ ಭಾರತ ಸರ್ಕಾರಕ್ಕೆ ಒಂದು ಎಕಾನಮಿಕ್ ಡೆವಲಪ್ಮೆಂಟ್ ನ ಮಾಡ್ಬೇಕು ಅಂತಂದ್ರೆ ಸಮಥಿಂಗ್ ಅಡ್ವೈಸ್ ನ RBI ಕೊಡ್ತಾ ಹೋಗುತ್ತೆ. ಯಾಕೆಂದ್ರೆ ಮೆನಿ ಕೇಸಸ್ ನೋಡ್ತಾ ಹೋಗ್ತೀವಿ, ಡಿಮಾನಿಟೈಸೇಷನ್ಸ್ ಮಾಡಿದ್ರು ಭಾರತ ಸರ್ಕಾರ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಏನು ಬೇಸಿಕ್ ರೂಟ್ಸ್ ಅಂಡ್ ಬೇಸಿಕ್ ನಮಗೆ ನೆಟ್ವರ್ಕ್ ಎಲ್ಲಿಂದ ಬಂದಿದೆ, ರಿಸರ್ವ್ ಬ್ಯಾಂಕ್ ಇಂದ ಬಂದಿರುವಂತದ್ದು. ಯಾಕೆಂದ್ರೆ ಒಂದು ದೇಶದ ಎಕಾನಮಿ ನಮಗೆ ಇನ್ಫ್ಲೇಷನ್ ಅಂಡ್ ಡಿಪ್ರೆಷನ್ಸ್ ಆದ್ರಿಂದ ಹೇಳ್ತಾ ಹೋಗ್ತೀವಿ. ಇನ್ಫ್ಲೇಷನ್ಸ್ ತುಂಬಾ ಜಾಸ್ತಿ ಇದೆ ಅಂತಂದ್ರೆ ಅಲ್ಲಿ ವಸ್ತುಗಳು ಪ್ರೈಸಸ್ ತುಂಬಾ ದುಬಾರಿ ಆಗ್ತಾ ಹೋಗುತ್ತೆ. ಅವಾಗ ಕಾಮನ್ ಪೀಪಲ್ ಅದನ್ನು ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಡಿಪ್ರೆಷನ್ಸ್ ಸಂದರ್ಭದಲ್ಲಿ ಎಕಾನಮಿ ತುಂಬಾ ಡಿಪ್ರೆಷನ್ಸ್ ಹೋಗುವಂತದ್ದು, ಅಲ್ಲಿ ಎಕಾನಮಿಕ್ ಆಕ್ಟಿವಿಟೀಸ್ ಸ್ಲೋ ಡೌನ್ ಆಗಿರುತ್ತೆ. ಸೊ ಯಾವುದೇ ನಮಗೆ ಪ್ರೊಡಕ್ಟಿವ್ ಆಕ್ಟಿವಿಟೀಸ್ ಅಲ್ಲಿ ರನ್ನಿಂಗ್ ಆಗೋದಿಲ್ಲ, ಯಾವ್ದು ವಸ್ತುಗಳಿಗೆ ಡಿಮ್ಯಾಂಡ್ ಇರೋದಿಲ್ಲ, ಇದರ ಸಂದರ್ಭಗಳು ಬರ್ತಾಗುತ್ತೆ. ಈ ಸಂದರ್ಭಕ್ಕೆ ಏನು ಕಾರಣ ಮೇಜರ್ ನಮಗೆ ಮನಿ ಸರ್ಕ್ಯುಲೇಷನ್ಸ್ ಮೇಜರ್ ಆದ ಕಾರಣ ಆಗ್ತಾ ಹೋಗುತ್ತೆ. ಹಾಗಾಗಿ ಆ ಮನಿ ಸರ್ಕ್ಯುಲೇಷನ್ಸ್ ಏನಿದೆ ಅದನ್ನ ಕಂಟ್ರೋಲ್ ಮಾಡಬೇಕಾದ್ರೆ ಸ್ಟೇಬಲ್ ಆಗಿರ್ಬೇಕಾಗುತ್ತೆ. ಸೊ ಆ ಕಾರಣಕ್ಕಾಗಿ ಅದಕ್ಕೆ ಸಂಬಂಧಪಟ್ಟಂತ ಒಂದು ಡಿಸಿಷನ್ಸ್ ಏನಿದೆ, ಡಿಸಿಷನ್ಸ್ ನಾವು ಭಾರತ ಸರ್ಕಾರ ತಗೊಳ್ತೀವಿ. ಯಾವ್ದಾದ್ರೂ RBI ಡಿಸಿಷನ್ಸ್ ಆಧಾರ ತಗೊಳ್ತಾ ಹೋಗುತ್ತೆ.
ಫಾರ್ ಎಕ್ಸಾಂಪಲ್ ಕೆಲವು ಕೇಸ್ ನೋಡ್ತಾ ಹೋಗ್ತೀವಿ, ಭಾರತ ಸರ್ಕಾರಕ್ಕೆ ಸಮಥಿಂಗ್ ಫೈನಾನ್ಸಿಯಲ್ ರಿಕ್ವೈರ್ಮೆಂಟ್ಸ್ ಇದೆ ಅಂತ ಅನ್ಕೊಳ್ಳಿ, ಅವಾಗ ಮೆನಿ ಆಪ್ಷನ್ಸ್ ನೋಡ್ತಾ ಹೋಗ್ತೀವಿ. ಒಂದು ಸರ್ಕಾರಕ್ಕೆ ರೆವಿನ್ಯೂ ಅಂತಂದಾಗ ಟ್ಯಾಕ್ಸ್ ನೋಡ್ತೀವಿ, ನಾನ್ ಟ್ಯಾಕ್ಸ್ ರೆವಿನ್ಯೂ ನೋಡ್ತಾ ಹೋಗ್ತೀವಿ. ಟ್ಯಾಕ್ಸ್ ಇಂದ ಹಣಕ್ಕೆ ಸರ್ಕಾರಕ್ಕೆ ಏನಾದ್ರು ರೆವಿನ್ಯೂ ನಮಗೆ ಸಾಕಾಗಿಲ್ಲ ಅಂದ್ರೆ ಸರ್ಕಾರ ಬೇರೆ ಬೇರೆ ರೀತಿಯ ಆಲ್ಟರ್ನೇಟಿವ್ ಒಂದು ಸೋರ್ಸ್ ಅನ್ನು ಹುಡುಕ್ತಾ ಹೋಗುತ್ತೆ. ಅದೇನಪ್ಪ ಆಲ್ಟರ್ನೇಟಿವ್ ಸೋರ್ಸ್ ಅಂತಂದ್ರೆ ಸಮ್ ಟೈಮ್ ಪಬ್ಲಿಕ್ಗೆ ಬಾಂಡ್ಗಳನ್ನ ಇಶ್ಯೂಸ್ ಮಾಡ್ತಾ ಹೋಗುತ್ತೆ. ಆ ಬಾಂಡ್ಗಳನ್ನ ಕೊಟ್ಬಿಟ್ಟು ಅದ್ರ ರೂಪದಲ್ಲಿ ಹಣವನ್ನು ಪಡೆದುಕೊಳ್ತಾ ಹೋಗುತ್ತೆ. ಅಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಬಳಸ್ಕೊಳ್ಬಹುದು. ಒಂದು ಸಂದರ್ಭ ತುಂಬಾ ಇನ್ಫ್ಲೇಷನ್ಸ್ ಇದೆ ಅಂತಂದ್ರೆ, ಮನಿ ಸರ್ಕ್ಯುಲೇಷನ್ ತುಂಬಾ ಎಕಾನಮಿ ಜಾಸ್ತಿ ಇದೆ ಅಂತಂದ್ರೆ ಮನಿ ಸರ್ಕ್ಯುಲೇಷನ್ ಕಡಿಮೆ ಮಾಡಲಿಕ್ಕೆ ಕೂಡ ಆ ರೀತಿ ಮಾಡ್ತಾ ಹೋಗ್ಬೋದು. ಪಬ್ಲಿಕ್ ಇಂದ ಫಂಡ್ ನ ಕಲೆಕ್ಟ್ ಮಾಡುವಂತದ್ದು, ಬಾಂಡ್ ನ ಇಶ್ಯೂಸ್ ಮಾಡ್ಬಿಟ್ಟು. ಇಲ್ಲ ಅಂತಂದ್ರೆ ಸರ್ಕಾರಕ್ಕೆ ರೆವಿನ್ಯೂ ಬೇಕು, ಸಮಥಿಂಗ್ ಸೋರ್ಸ್ ಬೇಕು, ತುಂಬಾ ಸರ್ಕಾರ ಮುಗ್ಗಟ್ಟಲ್ಲಿದೆ, ಸರ್ಕಾರಕ್ಕೆ ದುಡ್ಡು ಬೇಕು, ಇಲ್ಲ ಬೇರೆ ದೇಶಕ್ಕೆ ಇಂಟ್ರೆಸ್ಟ್ ಪೇಮೆಂಟ್ ಮಾಡ್ಲಿಕ್ಕೆ, ಇಲ್ಲ ಬೇರೆ ರೀತಿಯಲ್ಲಿ ಕೆಲವು ಪ್ರೋಗ್ರೆಸಿವ್ ವರ್ಕ್ ಮಾಡ್ಲಿಕ್ಕೆ ಬೇಕು ಅಂತ ಅನ್ಕೊಂಡಾಗ ಸರ್ಕಾರ ಏನ್ ಮಾಡ್ತಾ ಹೋಗ್ಬೋದು ಅಂತಂದ್ರೆ ಪಬ್ಲಿಕ್ ಇಂದ ಫಂಡ್ ನ ಕಲೆಕ್ಟ್ ಮಾಡ್ತಾ ಹೋಗ್ಬೋದು. ಆ ಫಂಡ್ ನ ಕಲೆಕ್ಟ್ ಮಾಡ್ಲಿಕ್ಕೆ RBI ಮುಖಾಂತರದಲ್ಲಿ ಇದು ಬ್ಯಾಂಕ್ಗಳ ಮುಖಾಂತರದಲ್ಲಿ, ಬ್ರಾಂಚೆಸ್ಗಳ ಮುಖಾಂತರದಲ್ಲಿ ಬಾಂಡ್ಗಳು ಇಶ್ಯೂಸ್ ಮಾಡೋದ್ರಿಂದ ಅದರಿಂದ ಫಂಡ್ ನ ಕಲೆಕ್ಟ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ಇದು ಒಂದು ಸರ್ಕಾರದ ಒಂದು ಬ್ಯಾಂಕ್ ಆಗಿದೆ. ಸೊ ಎನಿ ಕೈಂಡ್ಸ್ ಆಫ್ ಫೈನಾನ್ಸಿಯಲ್ ಕ್ರೈಸಿಸ್ ಬಂತ ಹೋದಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸರ್ಕಾರಕ್ಕೆ ತುಂಬಾ ನೆರವಾಗಿರುತ್ತೆ. ಅದು ಬೇರೆ ಬೇರೆ ಫಂಕ್ಷನ್ಸ್ ನಿಮಗೆ ಡೆವಲಪ್ಮೆಂಟ್ ಫಂಕ್ಷನ್ಸ್ ಯಾವ ರೀತಿ ನೆರವು ಆಗ್ತಾ ಹೋಗುತ್ತೆ ಅನ್ಕೊಂಡು. ಸೊ ಇದು ಬ್ಯಾಂಕ್ ದಿ ಗವರ್ಮೆಂಟ್ ಅಂಡ್ ಬ್ಯಾಂಕರ್ ಆಫ್ ದಿ ಬ್ಯಾಂಕ್. ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್ಸ್ ಈಸ್ ಬ್ಯಾಂಕರ್ ಆಫ್ ದಿ ಬ್ಯಾಂಕ್. ಇಲ್ಲಿ ಬ್ಯಾಂಕ್ಗೂ ಅಂಡ್ ರಿಸರ್ವ್ ಬ್ಯಾಂಕ್ಗೂ ವ್ಯತ್ಯಾಸ ಇರುವಂತದ್ದು ನಮಗೆ ನೋಡಿದ್ವಿ. ಕಮರ್ಷಿಯಲ್ ಬ್ಯಾಂಕ್ಸ್ ಇದೆ, ಬೇರೆ ಬೇರೆ ಬ್ಯಾಂಕಿಂಗ್ ಸಿಸ್ಟಮ್ಸ್ ನಾವು ನೋಡ್ತಾ ಹೋಗಿದ್ವಿ. ಯಾವಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತೆ ಬೇರೆ ಬೇರೆ ಬ್ಯಾಂಕಿಗೆ ಯಾವ ರೀತಿಯಾಗಿ ಒಂದು ಸಂಬಂಧ ಇದೆ ಅಂತಂದಾಗ, ಇಲ್ಲಿ ಯಾವ ರೀತಿಯ ಬ್ಯಾಂಕು ಇರುವಂತದ್ದು, ಎಲ್ಲಾ ಬ್ಯಾಂಕ್ಗಳಿಗೆ ಇಲ್ಲಿ ಬ್ಯಾಂಕ್ ಆಗಿರುವಂತದ್ದು. ಎನಿ ಬ್ಯಾಂಕ್ ಸ್ಥಾಪನೆ ಆಗಬೇಕು ಅಂದ್ರೆ ಎನಿ ಕೈಂಡ್ಸ್ ಆಫ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ ಇನ್ ಇಂಡಿಯಾ, ಅದು ಬೇಸಿಕ್ ಆಗಿ ಬ್ಯಾಂಕ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನಿದೆ ಅದರಿಂದ ಲೈಸೆನ್ಸ್ ತಗೋಬೇಕಾಗತ್ತೆ. ಅದರಿಂದ ಪರ್ಮಿಷನ್ಸ್ ತಗೊಂಡು ಸಮಥಿಂಗ್ ಇಷ್ಟು ರಿಸರ್ವ್ ನ RBI ಒಂದು ಖಾತೆಯನ್ನು ತೆರೆದುಬಿಟ್ಟು ಅಲ್ಲಿ ಸಮಥಿಂಗ್ ಡೆಪಾಸಿಟ್ ಮಾಡ್ಬಿಟ್ಟು ಅದ್ರ ಮುಖಾಂತರ ತಮ್ಮ ಟ್ರಾನ್ಸಾಕ್ಷನ್ಸ್ ಅದು ಮುಂದುವರಿಸಬೇಕಾಗುತ್ತೆ. ಇಲ್ಲಿ ಬ್ಯಾಂಕ್ ಅಲ್ಲಿ ಎರಡು ರೀತಿಯಾಗಿ ನೋಡ್ತಾ ಹೋಗ್ತೀವಿ. ಒಂದು ಏನು ಇನ್ಸ್ಟಿಟ್ಯೂಷನ್ಸ್, ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಎರಡು ರೀತಿಯಾಗಿ ನೋಡ್ತಾ ಹೋಗ್ತೀವಿ. ಒಂದು ಬ್ಯಾಂಕ್ ಮತ್ತೆ ನಾನ್ ಬ್ಯಾಂಕ್ ಇನ್ಸ್ಟಿಟ್ಯೂಷನ್ಸ್ ಅಂತ. ಇಲ್ಲಿ ಬ್ಯಾಂಕ್ ಅಂತ ಗೊತ್ತಿರುವಂತದ್ದು ಯಾವ ಒಂದು ಇನ್ಸ್ಟಿಟ್ಯೂಷನ್ಸ್, ಒಂದು ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಪೀಪರ್ಸ್ ಇಂದ ಒಂದು ಪಬ್ಲಿಕ್ ಇಂದ ಡೆಪಾಸಿಟ್ ನ ಕಲೆಕ್ಟ್ ಮಾಡ್ಬಿಟ್ಟು ಮತ್ತೆ ಅದೇ ಕಸ್ಟಮರ್ಸ್ ಗೆ ಲೋನ್ ನ ಪ್ರೊವೈಡ್ ಮಾಡ್ತಾ ಹೋಗೋದು ಬ್ಯಾಂಕ್ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ಬ್ಯಾಂಕ್ ಅಂಡ್ ನಾನ್ ಬ್ಯಾಂಕ್ ಇನ್ಸ್ಟಿಟ್ಯೂಷನ್ಸ್ ಬರ್ತಾ ಹೋಗುತ್ತೆ. ಬ್ಯಾಂಕ್ ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ ಬ್ಯಾಂಕ್ ಮಾಡುವಂತ ಕೆಲಸವನ್ನ ಮಾಡುವಂತದ್ದು, ಅದು ಡೆಪಾಸಿಟ್ ನ ಮಾಡಿಕೊಂಡು ಅಲ್ಲ ಸಾಲವನ್ನ ಕೊಡುವಂತದ್ದು. ನಾನ್ ಬ್ಯಾಂಕ್ ಇನ್ಸ್ಟಿಟ್ಯೂಷನ್ಸ್ ಅಂತಂದ್ರೆ ಅದು ಯಾವ್ದು ಒಂದು ಕಾರ್ಯವನ್ನ ಮಾಡುವಂತದ್ದು. ನೀವು ಕೆಲವು ನಾವು ನೋಡ್ತಾ ಹೋಗ್ತಾರೆ, ಇನ್ಶೂರೆನ್ಸ್ ಕಂಪನಿಗಳು ಪಬ್ಲಿಕ್ ಏನೋ ಮೀನ್ಸ್ ಅಮೌಂಟ್ ಅವೇನು ಕಟ್ಟಿಸ್ಕೊಡ್ತೇವೆ ಸಮಥಿಂಗ್ ಮೆಚುರಿಟಿ ಪೀರಿಯಡ್ ಅವಧಿವರೆಗೂ ಹಾಗೆ ಮತ್ತೆ ಕೊಡ್ತಾ ಹೋಗುತ್ತೆ. ಬಟ್ ಸಾಲವನ್ನ ಕೊಡೋದಿಲ್ಲ. ಎರಡು ಕಾರ್ಯವನ್ನು ಮಾಡಿದ್ರೆ ಯಾವ್ದು ಒಂದು ಕಾರ್ಯವನ್ನ ಮಾಡ್ತಾ ಹೋಗುತ್ತೆ. ಇನ್ ಕೆಲವು ಇನ್ಸ್ಟಿಟ್ಯೂಷನ್ ನೋಡ್ತಾ ಹೋಗ್ತೀರಾ, ಫಾರ್ ಎಕ್ಸಾಂಪಲ್ ಹೋಮ್ ಲೋನ್ ನ ಪ್ರೊವೈಡ್ ಮಾಡುವಂತ ಸಂಸ್ಥೆಗಳು ಇರ್ಬೋದು, ಇಲ್ಲ ವೆಹಿಕಲ್ ಲೋನ್ ನ ಪ್ರೊವೈಡ್ ಮಾಡುವಂತ ಸಂಸ್ಥೆಗಳು, ಅವು ಒಂದು ಕಾರ್ಯವನ್ನ ನಿರ್ವಹಿಸ್ತಾ ಹೋಗ್ತವೆ. ಅವು ಪೀಪಲ್ಸ್ ಇಂದ ಡೆಪಾಸಿಟ್ ಅದು ಮಾಡ್ಕೊಳ್ಳೋದಿಲ್ಲ. ಬಟ್ ಏನು ಕಸ್ಟಮರ್ಸ್ ಏನ್ ಮಾಡ್ತಾ ಹೋಗ್ತಾರೆ ಅವರಿಗೆ ಸಾಲವನ್ನ ಕೊಡ್ತಾ ಹೋಗ್ತವೆ. ಹಾಗಾಗಿ ಯಾವ್ದೋ ಒಂದು ಕಾರ್ಯವನ್ನು ನಿರ್ವಹಿಸಿದ ನಾನು ಫೈನಾನ್ಸಿಯಲ್ ನಾನ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ ಅನ್ನ ಕರಿತಾ ಹೋಗ್ತೀವಿ. ಇಲ್ಲಿ ಓವರ್ ಆಲ್ ಇಂಡಿಯಾದಲ್ಲಿ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು ಅಂಡ್ ನಾನ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಸಂಪೂರ್ಣವಾಗಿ ಎಲ್ಲಾ ಸಿಸ್ಟಮ್ಸ್ ಕೂಡ ಕಂಟ್ರೋಲ್ ಮಾಡುವಂತದ್ದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿದೆ. ಹಾಗಾಗಿ ಎಲ್ಲಾ ಬ್ಯಾಂಕ್ ಒಂದು ಬ್ಯಾಂಕ್ ಆಗಿರುತ್ತೆ. ಅದು ಏನೇ ಒಂದು ಕ್ರೈಸಿಸ್ಗಳು ಬಂದರೂ ಕೂಡ ಅದು ಸಂಪೂರ್ಣವಾಗಿ ಸಾಲ ಮಾಡುವಂತ ರೆಸ್ಪಾನ್ಸಿಬಿಲಿಟಿ RBI ಆಗಿರುತ್ತೆ. ಅದು ಕ್ರೆಡಿಟ್ ಸಿಸ್ಟಮ್ಸ್ ಏನಿದೆ ಅಂಡ್ ಮನಿ ಸರ್ಕ್ಯುಲೇಷನ್ಸ್ ಏನಿದೆ ಅದನ್ನ ಕಂಟ್ರೋಲ್ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ರಿಪೋ ರೇಟ್ ಇರ್ಬೋದು, ಕ್ಯಾಶ್ ರಿಸರ್ವ್ ಇರ್ಬೋದು, ಅಂಡ್ ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋಸ್ ಇರ್ಬೋದು, ಅಂಡ್ ಬ್ಯಾಂಕ್ ರೇಟ್ ಇರ್ಬೋದು. ಇದೆ ಬೇರೆ ಬೇರೆ ಒಂದು ಅಸ್ತ್ರಗಳ ಮುಖಾಂತರದಲ್ಲಿ ಸಂಪೂರ್ಣವಾದ ಏನು ಮನಿ ಸಿಸ್ಟಮ್ಸ್ ಏನಿದೆ ಮನಿ ಸಿಸ್ಟಮ್ಸ್ ಅದು ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ಅದು ಬ್ಯಾಂಕ್ಗಳಿಗೆ ಅದೊಂದು ಬ್ಯಾಂಕ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಹೋಗುತ್ತೆ. ಅಂಡ್ ನಾಲ್ಕನೇದು ಒಂದು ಇಂಪಾರ್ಟೆಂಟ್ ಆದ ಒಂದು ಫಂಕ್ಷನ್ಸ್ ಅಂದ್ರೆ ಸೂಪರ್ವೈಸರ್ ಅಂಡ್ ಪೇಮೆಂಟ್ ಅಂಡ್ ಸೆಟಲ್ಮೆಂಟ್ ಸಿಸ್ಟಮ್ಸ್ ಅಂತ ಹೇಳ್ತೀವಿ. ಸೂಪರ್ವೈಸರ್ಸ್ ಆಫ್ ದಿ ಪೇಮೆಂಟ್ ಅಂಡ್ ಸೆಟಲ್ಮೆಂಟ್ ಸಿಸ್ಟಮ್. ಮೇಜರ್ ಆಗಿ ನಮಗೆ ಪೇಮೆಂಟ್ ಅಂಡ್ ಸೆಟಲ್ಮೆಂಟ್ ಬರ್ತಾ
ವ್ಯವಸ್ಥೆ ಹೋಗುತ್ತೆ ಅನ್ಕೊಂಡು ಮೇನಿ ಟೈಮ್ ನೋಡ್ತಾ ಹೋಗ್ತಾರ. ಸೊ ಯಾವುದೋ ಒಂದು ಬ್ಯಾಂಕ್ ಇನ್ನೊಂದು ಬ್ಯಾಂಕಿಗೆ ಸಮಥಿಂಗ್ ಫಂಡ್ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಅವಾಗ ನೀವು ನೋಡ್ತಿರ್ತಾರೆ ನೆಫ್ಟ್ ಮಾಡ್ತಾರೆ ಅನ್ಕೊಂಡು ನೆಫ್ಟ್ ಅಂತ ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಅಂತ. ಸೊ ಈ ನೆಫ್ಟ್ ಏನಿದೆ ಇದು ನಮಗೆ RBI ನಮಗೆ ಮನಿಯನ್ನ ಟ್ರಾನ್ಸ್ಫರ್ ಮಾಡಲಿಕ್ಕೆ ಕೊಟ್ಟಿರುವಂತ ಒಂದು ಅದ್ಭುತವಾದ ಒಂದು ಅವಕಾಶ ಆಗಿರುವಂತದ್ದು, ಒಂದು ಅದ್ಭುತವಾದ ಸಿಸ್ಟಮ್ ಆಗಿರುವಂತದ್ದು. ಹಾಗಾಗಿ ಯಾವುದೇ ಬ್ಯಾಂಕ್ ಇರ್ಬೋದು, ಅದು ಯಾವುದೇ ಬ್ಯಾಂಕಿನ ವಿತಿನ್ ಇಂಡಿಯಾ ಭಾರತ ದೇಶದಲ್ಲಿರುವಂತ ಯಾವುದೇ ಬ್ಯಾಂಕ್ ಇರ್ಬೋದು, ಅದು ಪ್ರೈವೇಟ್ ಬ್ಯಾಂಕ್ ಇಲ್ಲ, ಗವರ್ಮೆಂಟ್ ಬ್ಯಾಂಕ್ ಇರ್ಬೋದು, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಇರ್ಬೋದು, ಯಾವುದೇ ಬ್ಯಾಂಕಿನ ಇನ್ನೊಂದು ಬ್ಯಾಂಕಿಗೆ ನಾವು ಮನಿಯನ್ನ ನಾವು ಟ್ರಾನ್ಸ್ಫರ್ ಮಾಡಬೇಕು ಅಂತಂದ್ರೆ ನಮಗೆ ನೆಫ್ಟ್ ಮುಖಾಂತರ ಮನಿಯನ್ನು ಟ್ರಾನ್ಸ್ಫರ್ ಮಾಡ್ತಾ ಹೋಗುತ್ತೆ. ಅಂಡ್ ಇನ್ನೊಂದಿದೆ RTGS ಅಂತ, ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ ಅಂತ. RTGS ನಮಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ಏನು ಪೇಮೆಂಟ್ ಅಂಡ್ ಸೆಟಲ್ಮೆಂಟ್ ಏನಿದೆ, ಪೇಮೆಂಟ್ ಅಂಡ್ ಸೆಟಲ್ಮೆಂಟ್ ಗೆ ಎರಡು ರೀತಿಯಾದ ಒಂದು ಅವಕಾಶಗಳನ್ನ ಕೊಟ್ಟಿದೆ. ಎರಡು ಒಂದು ಸಿಸ್ಟಮ್ಗಳ ಮುಖಾಂತರದಲ್ಲಿ ನಮಗೆ ಮನಿ ಟ್ರಾನ್ಸ್ಫರ್ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿರುವಂತದ್ದು. ಒಂದು ನಾವು ನೆಫ್ಟ್ ಅಂತ ಕರ್ತಾ ಹೋಗ್ತೀವಿ, ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಅಂತ. ಇನ್ನೊಂದು RTGS ಅಂತ, ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ ಅಂತ ಹೇಳ್ತೀವಿ. ಹಾಗಾಗಿ ಯಾವುದೇ ಬಿಸಿನೆಸ್ ಮನ್ ಇರ್ಬೋದು, ಇಲ್ಲ ಕಾಮನ್ ಪೀಪಲ್ಸ್ ಇರ್ಬೋದು, ಯಾವುದೋ ಒಂದು ಬ್ಯಾಂಕ್ ಇಂದ ಇನ್ನೊಂದು ಬ್ಯಾಂಕಿಗೆ ಬ್ರಾಂಚಸ್ಗೆ ಮನಿನ ಟ್ರಾನ್ಸ್ಫರ್ ಮಾಡಬೇಕು ಅಂತಂದಾಗ ಇನ್ ಟೈಮ್ಗೆ ನಮಗೆ ಎರಡು ಅವಕಾಶವನ್ನು ಕೊಡ್ತಾ ಹೋಗ್ತೀವಿ. ಇದು ಕೂಡ ನಮಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನಿದೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೊಟ್ಟಿರುವಂತ ಒಂದು ಅದ್ಭುತವಾದ ಒಂದು ಅವಕಾಶ ಅಂತ ನಾವು ಹೇಳ್ತಾ ಹೋಗ್ತೀವಿ. ಅಂಡ್ ಜೊತೆಗೆ ಇನ್ನೂ ಕೂಡ ಏನು ಕಾರ್ಯವನ್ನು ನಿರ್ವಹಿಸ್ತಾ ಹೋಗುತ್ತೆ ಅಂತಂದಾಗ ನಮಗೆ ರಿಸರ್ವ್ ಬ್ಯಾಂಕ್ ಏನಿದೆ ಇದು ನಮಗೆ ಫಾರಿನ್ ಎಕ್ಸ್ಚೇಂಜ್ ಎಂಬುದನ್ನು ನಮಗೆ ಮ್ಯಾನೇಜ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ಇದನ್ನ ಕಸ್ಟಡಿಯನ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಅಂತ ಕರೀತಾ ಹೋಗ್ತೀವಿ. ಫಾರಿನ್ ಎಕ್ಸ್ಚೇಂಜ್ ನಮಗೆ ಫಾರಿನ್ ಎಕ್ಸ್ಚೇಂಜ್ ಏನಿದೆ ನಿಮ್ಗೆ ಗೊತ್ತಿರುತ್ತೆ, $1 is equal to 74 Indian rupees ಅಂತ. ಹೌ ಶುಡ್ ಬಿ ಡಿಟರ್ಮೈನ್ಸ್, ಇದು ಯಾವ ರೀತಿಯಾಗಿ ನಿರ್ಧಾರ ಆಗ್ತಾ ಹೋಗುತ್ತೆ ಅಂತಂದ್ರೆ ನಿಮಗೆ ಒಂದು ದೇಶದ ಕರೆನ್ಸಿ ವ್ಯಾಲ್ಯೂ ಡಿಸೈಡ್ ಆಗುವಂಥದ್ದು ಏನೋ ಕರೆನ್ಸಿ ಇಂಟರ್ನ್ಯಾಷನಲ್ ಯಾವ ವಸ್ತುವನ್ನ ಎಷ್ಟು ಇದರಲ್ಲಿ ಅದು ಕೊಂಡುಕೊಳ್ತಾ ಹೋಗುತ್ತೆ ಅಂತ ಅದ್ರ ಮೇಲೆ ಡಿಸೈಡ್ ಆಗ್ತಾ ಹೋಗುತ್ತೆ. ಹಾಗೆ ಪರ್ಚೇಸಿಂಗ್ ಪವರ್ ಆಫ್ ದ ಕರೆನ್ಸಿ ಅಂತ. ಹಾಗಾಗಿ ಯಾವಾಗ ನಮಗೆ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಬೇರೆ ದೇಶದ ಯಾವುದೇ ಕರೆನ್ಸಿಯ ವಿರುದ್ಧವಾಗಿ ಭಾರತ ದೇಶದ ಕರೆನ್ಸಿ ವ್ಯಾಲ್ಯೂಸ್ ಏನಾದರೂ ಐದರ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ವೇರಿಯೇಷನ್ಸ್ ಆಗುತ್ತೆ ಅಂದ್ರೆ ಅದಕ್ಕೆ ಕಾರಣ ಏನಾಗ್ತದೆ, ನಮಗೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಮೀನ್ಸ್ ಫಾರಿನ್ ಕರೆನ್ಸಿ ಏನಿದೆ, ಕರೆನ್ಸಿಗೆ ಎಷ್ಟು ಡಿಮ್ಯಾಂಡ್ ಅಂಡ್ ಸಪ್ಲೈ ಇದೆ ಅದರ ಆಧಾರದ ಮೇಲೆ ಹೇಳ್ತಾ ಹೋಗ್ತೀವಿ. ಇಲ್ಲಿ ಅದಕ್ಕೆ ಸಂಬಂಧಪಟ್ಟಾಗಿ ನಮಗೆ ಫಾರಿನ್ ಎಕ್ಸ್ಚೇಂಜ್ ಸಿಸ್ಟಮ್ಸ್ ಏನು ಬರ್ತಾ ಹೋಗುತ್ತೆ ಅದನ್ನ ನಾವು ತುಂಬಾ ರೀತಿಯಾದ ಟೈಪ್ಸ್ ಅಲ್ಲಿ ನೋಡ್ತಾ ಹೋಗ್ತೀವಿ. ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ಇದೆ ನೋಡ್ತಾ ಹೋಗ್ತೀವಿ. ಇನ್ನೊಂದು ಮ್ಯಾನೇಜ್ಡ್ ಫೋರ್ಡಿಂಗ್ಸ್ ನೋಡ್ತಾ ಹೋಗ್ತೀವಿ. ಇನ್ನೊಂದು ನಮಗೆ ಮಾರ್ಕೆಟ್ ಮೆಕಾನಿಸಮ್ಸ್ ಅಲ್ಲಿ ಆಗುವಂತ ಒಂದು ಸಿಸ್ಟಮ್ಸ್ ನೋಡ್ತಾ ಹೋಗ್ತೀವಿ. ಫಾರಿನ್ ಎಕ್ಸ್ಚೇಂಜ್ ರೇಟ್ ಯಾವ ರೀತಿ ಡಿಸೈಡ್ ಆಗುತ್ತೆ ಅನ್ಕೊಂಡು ಇಲ್ಲಿ ಫಾರಿನ್ ಎಕ್ಸ್ಚೇಂಜ್ ಏನಿದೆ ರೇಟು ಅದು ತುಂಬಾ ತುಂಬಾ ಜಾಸ್ತಿ ಆದಾಗ ನಮಗೆ ಅದೇನು ಅನಿಸುತ್ತೆ ಅಂದ್ರೆ ಭಾರತ ದೇಶದ ಕರೆನ್ಸಿ ವ್ಯಾಲ್ಯೂ ತುಂಬಾ ಕಡಿಮೆ ಅಂತ ಅನಿಸ್ತಾ ಹೋಗುತ್ತೆ. ಆವಾಗ ಸಮ್ ಟೈಮ್ ಭಾರತ ಸರ್ಕಾರ ಮಾನಿಟರಿ ಪಾಲಿಸಿಯನ್ನ ಮಾಡುವಾಗ ಫಾರಿನ್ ಎಕ್ಸ್ಚೇಂಜ್ ರೇಟ್ ಅನ್ನ ಭಾರತ ಸರ್ಕಾರದ ರಿಸರ್ವ್ ಬ್ಯಾಂಕ್ ಅದನ್ನ ಡಿಸೈಡ್ ಮಾಡ್ತಾ ಹೋಗುತ್ತೆ. ಭಾರತ ದೇಶದ ಎಕಾನಮಿಕ್ ಡೆವಲಪ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಭಾರತ ದೇಶದ ಕರೆನ್ಸಿ ಏನಿದೆ ಕರೆನ್ಸಿಯ ಒಂದು ವ್ಯಾಲ್ಯೂಸ್ ಸ್ಟೇಬಲ್ ಆಗಿರ್ಲಿಕ್ಕೆ ಪ್ರಯತ್ನ ಪಡ್ತಾ ಹೋಗುತ್ತೆ. ಆ ಸಂದರ್ಭದಲ್ಲಿ ಅದು ಬೇರೆ ದೇಶದ ಕರೆನ್ಸಿಯ ಅಗೇನ್ಸ್ಟ್ ಇಂಡಿಯನ್ ಕರೆನ್ಸಿ ವ್ಯಾಲ್ಯೂಸ್ ಜಾಸ್ತಿ ಮಾಡ್ಕೋಬೇಕು ಅಂತಂದಾಗ $1 is equal to 74 ಇರೋದನ್ನ ನಮ್ಮ ದೇಶದ ವ್ಯಾಲ್ಯೂಸ್ ಜಾಸ್ತಿ ಮಾಡ್ಕೋಬೇಕು ಅಂತಂದಾಗ ಅದೊಂದು 65 60 ಇಳಿಸ್ತಾ ಹೋಗ್ಬೋದು. ಇಲ್ಲ ಒಂದು ವೇಳೆ ಏನಾದ್ರು ಭಾರತ ಸರ್ಕಾರ ಇನ್ನೊಂದು ಬೇರೆ ಲಾಜಿಕ್ ಮಾಡ್ತಂತ ಅನ್ಕೊಳ್ಳಿ, ಗೌರ್ಮೆಂಟ್ ಎಕ್ಸ್ಪೋರ್ಟ್ ನ ಬೂಸ್ಟ್ ಮಾಡಬೇಕು ಅಂತ ಅನ್ಕೊಳ್ಳಿ, ಯಾವಾಗ ಎಕ್ಸ್ಪೋರ್ಟ್ ನ ಬೂಸ್ಟ್ ಮಾಡಬೇಕು ಅಂತ ಅನ್ಕೊಳ್ತಾ ಹೋಗುತ್ತೆ, ಎಕ್ಸ್ಪೋರ್ಟ್ ಜಾಸ್ತಿ ಮಾಡ್ಕೊಳ್ಬೇಕು ಅಂತ ಅನ್ಕೊಳ್ತಾ ಹೋಗುತ್ತೆ, ಅದಕ್ಕೆ ವ್ಯತಿರಿಕ್ತವಾಗಿ ಪಾಲಿಸಿಯನ್ನ ಮಾಡ್ತಾ ಹೋಗ್ಬೋದು. ಹೇಗೆಂತಂದ್ರೆ 74 rupees equal to $1 ಇರೋದನ್ನ ಒಂದು 80 rupeesಗೆ ಮಾಡ್ತಾ ಹೋಗ್ಬೋದು. ಹೀಗಾಗಿ ಯಾವ ಸಂದರ್ಭಕ್ಕೆ ಅನುಗುಣವಾಗಿ ಭಾರತ ದೇಶದ ಎಕಾನಮಿಕ್ ಡೆವಲಪ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ನಮಗೆ ಓವರ್ ಎಕ್ಸ್ಚೇಂಜ್ ರೇಟ್ ಏನಿದೆ ಎಕ್ಸ್ಚೇಂಜ್ ರೇಟ್ ಅದನ್ನ ಮೇಂಟೈನ್ ಮಾಡಲಿಕ್ಕೆ ನಮಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನಿದೆ ಇದು ತುಂಬಾ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಳ್ಕೊಳ್ತಾ ಹೋಗುತ್ತೆ. ಇದ್ರ ಮುಖಾಂತರ ನಮಗೆ ಫಾರಿನ್ ಎಕ್ಸ್ಚೇಂಜ್ ಅದನ್ನ ಮೇಂಟೈನ್ ಮಾಡ್ತಾ ಹೋಗುತ್ತೆ. ಇನ್ನೂ ಕೂಡ ಬೇರೆ ಬೇರೆ ಕಾರ್ಯವನ್ನು ನಿರ್ವಹಿಸ್ತಾ ಹೋಗುತ್ತೆ. ಇನ್ನು ಏನು ಕಾರ್ಯವನ್ನು ನಿರ್ವಹಿಸಿದ್ರೆ ಕೆಲವು ಬ್ಯಾಂಕ್ಗಳು ಏನ್ ಮಾಡ್ತಾ ಹೋಗುತ್ತೆ, ಯಾವುದೋ ಒಂದು ಬ್ಯಾಂಕ್ ಇದೆ ಅಂತ ಅನ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಒಂದು ಸಿಂಡಿಕೇಟ್ ಬ್ಯಾಂಕ್ ಇನ್ನೊಂದು ಯಾವ್ದೋ ಒಂದು ವಿಜಯ ಬ್ಯಾಂಕ್ ಇನ್ನೊಂದು ಯಾವ್ದು ಕರ್ನಾಟಕ ಬ್ಯಾಂಕ್ ಅಂತ ಅನ್ಕೊಳ್ಳಿ. ಆ ಬ್ಯಾಂಕ್ಗಳಿಗೆ ಎಲ್ಲೂ ಕೂಡ ಸಾಲ
ಅವ್ರ ಮೈನ್ ಬ್ರಾಂಚಸ್ ಇಂದ ಸಾಲದ ಲಭ್ಯತೆ ಇಲ್ಲ ಅಂತ ಅನ್ಕೊಂಡಾಗ ಅದು ಪಬ್ಲಿಕ್ ಇಂದ ಏನು ಡೆಪಾಸಿಟ್ ಮಾಡ್ತಾ ಹೋಗುತ್ತೆ ಅದು ಕೂಡ ನಮಗೆ ಅವರಿಗೆ ಸಾಲವನ್ನು ಕೊಡ್ಲಿಕ್ಕೆ ಅದು ಅನಿವಾರ್ಯತೆ ತುಂಬಾ ಅದು ಸಫಿಶಿಯಂಟ್ ಅಲ್ಲ ಅಂತ ಅನ್ಕೊಂಡಾಗ ಅದಕ್ಕೆ ತುಂಬಾ ಅಲ್ಟಿಮೇಟ್ ಆಗಿ ಸಾಲ ಸಿಗುವಂತ ಒಂದು ಮೇಜರ್ ಬ್ಯಾಂಕ್ ಆಗಿದೆ ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇರುವಂತದ್ದು. ಹಾಗಾಗಿ ಅದನ್ನ ಲೆಂಡರ್ ಆಫ್ ದಿ ಲಾಸ್ಟ್ ರೆಸೆಟ್ ಅಂತ ಕರಿತೀವಿ. ಲೆಂಡರ್ ಆಫ್ ಲಾಸ್ಟ್ ರೆಸೆಟ್. ನಮಗೆ ಯಾವುದೇ ಬ್ಯಾಂಕಿಗೆ ಅದರ ಮೈನ್ ಬ್ರಾಂಚಸ್ ಇಂದ ಅದಕ್ಕೆ ಪಬ್ಲಿಕ್ ಇಂದ ಡೆಪಾಸಿಟ್ ಇದೆ ಯಾವುದು ಕೂಡ ಸಫಿಶಿಯಂಟ್ ಅಲ್ಲ, ತುಂಬಾ ಬೇಕು ಅಂತ ಅನ್ಕೊಂಡಾಗ, ತುಂಬಾ ಅನಿವಾರ್ಯ ಕೇಸಸ್ ಇದೆ ಅಂತ ಅನ್ಕೊಂಡಾಗ ಅದೇನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಖಾತೆಯನ್ನ ತೆರೆದಿರುತ್ತೆ. ಸೊ ಅದರ ಆಧಾರದ ಮೇಲೆ ಟ್ರಾನ್ಸಾಕ್ಷನ್ ಆಧಾರದ ಮೇಲೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ ಬ್ಯಾಂಕಿಗೆ ಸಾಲವನ್ನ ಕೊಡ್ತಾ ಹೋಗ್ಬೋದು. ಹಾಗಾಗಿ ಅದು ಒಂದು ಕೊನೆಯ ಒಂದು ಅಲ್ಟಿಮೇಟ್ ಆದ ಒಂದು ಆಪ್ಷನ್ಸ್ ಆಗಿರುತ್ತೆ. ಎಲ್ಲೂ ಕೂಡ ಸಿಕ್ಕಿಲ್ಲ ಅಂದ್ರೆ ಸೊ ನಮ್ಗೆ ಅಲ್ಟಿಮೇಟ್ ಆಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಸಾಲವನ್ನು ಪಡ್ಕೊಳ್ತಾ ಹೋಗ್ಬೋದು. ಹಾಗಾಗಿ ಲೆಂಡರ್ ಆಫ್ ದ ಲಾಸ್ಟ್ ಅಸೆಟ್ ಅಂತ ಕರೀತಾ ಹೋಗ್ತೀವಿ. ಇನ್ನೊಂದು ಕ್ಲಿಯರಿಂಗ್ ಹೌಸ್ ಅಂತ ಒಂದು ಕಾರ್ಯವನ್ನು ನಿರ್ವಹಿಸುತ್ತೆ. ಕ್ಲಿಯರಿಂಗ್ ಹೌಸ್. ಕ್ಲಿಯರಿಂಗ್ ಹೌಸ್ ಅಂತಂದಾಗ ನಮಗೆ ಯಾವ ಬಿಟ್ವೀನ್ ದಿ ಬ್ಯಾಂಕ್ ಯಾವ್ದೊಂದು ಬ್ಯಾಂಕ್ ಇದೆ ಅಂತ ಅನ್ಕೊಡಿ. ಫಾರ್ ಎಕ್ಸಾಂಪಲ್ ಯಾವ್ದೊಂದು ಕೆನರಾ ಬ್ಯಾಂಕ್ ಇದೆ, ಅದು ಬ್ರಾಂಚಸ್ ಇದೆ ಅಂತ ಅನ್ಕೊಡಿ. ಕೆನರಾ ಬ್ಯಾಂಕ್ ಯಾವ್ದೊಂದು ಬ್ರಾಂಚ್ ಏನಿದೆ ಆ ಬ್ರಾಂಚು ಯಾವ್ದು ವಿಜಯ ಬ್ಯಾಂಕ್ ಇಂದ ಯಾವ್ದೊಂದು ಬ್ರಾಂಚ್ ಮೀನ್ಸ್ ಬ್ಯಾಂಕ್ ಆಫ್ ಬರೋಡಾ ಇದೆ, ಬ್ಯಾಂಕ್ ಆಫ್ ಬರೋಡಾದ ಯಾವ್ದೊಂದು ಬ್ಯಾಂಕಿಗೆ ಸಾಲವನ್ನ ಅದು ಕೊಡಬೇಕಾಗಿದೆ ಅಂತ ಅನ್ಕೊಳ್ಳಿ. ಸೊ ಇದಕ್ಕೆ ಸಾಲವನ್ನ ಈ ಬ್ಯಾಂಕು ಕೆನರಾ ಬ್ಯಾಂಕ್ ಇಂದ ಎ ಬ್ರಾಂಚ್ ವಿಜಯ ಬ್ಯಾಂಕ್ ಆಫ್ ಬರೋಡಾ ಏನಿದೆ, ಬ್ಯಾಂಕ್ ಆಫ್ ಬರೋಡಾ ಯಾವ್ದೊಂದು ಬ್ರಾಂಚಿಗೆ ಸಾಲವನ್ನ ಕೊಡಬೇಕಾಗಿದೆ ಅಂತ ಅನ್ಕೊಳ್ಳಿ. ಆ ಟೈಮಲ್ಲಿ RBI ಒಂದು ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ಅದೇ ಡೈರೆಕ್ಟ್ ಆಗಿ ಸೊ ರಿಸರ್ವ್ ಬ್ಯಾಂಕ್ ಅದೇನು ಅದರ ಒಂದು ಖಾತೆ ಅಂತ ಇರುತ್ತೆ, ಅಲ್ಲೇ ಕೂಡ ಅದರ ಸಾಲವನ್ನ ಮಾಫಿಯನ್ನ ಮಾಡ್ತಾ ಹೋಗ್ಬೋದು. ಹಾಗಾಗಿ ಸೊ ಅದು ತೀರ್ವೆ ಮನೆಯಲ್ಲಿ ಕರಿತಾ ಹೋಗ್ತೀವಿ, ಕ್ಲಿಯರಿಂಗ್ ಹೌಸ್ ಅಂತ ಕರಿತಾ ಹೋಗ್ತೀವಿ. ಹಾಗಾಗಿ ಈ ತರದ ಒಂದು ಕಾರ್ಯವನ್ನು ಕೂಡ ನಮಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಿರ್ವಹಿಸ್ತಾ ಹೋಗುತ್ತೆ. ಹಾಗಾಗಿ ಇದು ಕೂಡ ಓವರ್ ಆಲ್ ಎಂಟೈರ್ ಮನಿ ಸಿಸ್ಟಮ್ಸ್ ಏನು ಬರುತ್ತೆ, ಮನಿ ಸರ್ಕ್ಯುಲೇಷನ್ಸ್ ಏನು ಬರುತ್ತೆ, ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ಸಂಬಂಧಪಟ್ಟ ಒಂದು ಪ್ರಮುಖವಾದ ಒಂದು ಕಾರ್ಯ ಅಂತ ನಾವು ನೋಡ್ತಾ ಹೋಗ್ತೀವಿ ಕ್ಲಿಯರಿಂಗ್ ಹೌಸ್. ಜೊತೆಗೆ ಇನ್ನೂ ಏನು ಕಾರ್ಯವನ್ನ ನಿರ್ವಹಿಸ್ತಾ ಹೋಗುತ್ತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಂದ್ರೆ ಇಲ್ಲಿ ಕ್ರೆಡಿಟ್ ಸಿಸ್ಟಮ್ಸ್ ಏನು ಬರುತ್ತೆ ಅದನ್ನ ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ಕಂಟ್ರೋಲರ್ ಆಫ್ ದಿ ಕ್ರೆಡಿಟ್ ಸಿಸ್ಟಮ್, ಕಂಟ್ರೋಲರ್ ಆಫ್ ಕ್ರೆಡಿಟ್ ಸಿಸ್ಟಮ್. ಕ್ರೆಡಿಟ್ ಸಿಸ್ಟಮ್ ಏನು ಬರುತ್ತೆ, ಕ್ರೆಡಿಟ್ ಸಿಸ್ಟಮ್ ನ ಇದು ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ಹೇಗೆ ಅಂತಂದ್ರೆ ನಿಮಗೆ ಕ್ರೆಡಿಟ್ ಸಿಸ್ಟಮ್ ಸಾಲ ಕೊಡುವ ಪ್ರಮಾಣ ಹೇಗೆ ಜಾಸ್ತಿ ಮಾಡುತ್ತೆ, ಏನಕ್ಕೆ ಕಡಿಮೆಯನ್ನ ಮಾಡ್ತಾ ಹೋಗುತ್ತೆ ಅಂತ. ಈಗ ಸಾಲದ ನಮಗೆ ಎಕಾನಮಿಲಿ ಮನಿ ಸರ್ಕ್ಯುಲೇಷನ್ಸ್ ತುಂಬಾ ಜಾಸ್ತಿ ಇದೆ ಅಂತಂದ್ರೆ ಮನಿ ಸರ್ಕ್ಯುಲೇಷನ್ಸ್ ನ ಕಡಿಮೆ ಮಾಡ್ಕೋಬೇಕು ಅಂತ ಅನ್ಕೊಂಡಾಗ ಅವಾಗ ಏನ್ ಮಾಡುತ್ತೆ ಅಂತಂದ್ರೆ ಸಾಲದ ಪ್ರಮಾಣವನ್ನ ಕಡಿಮೆಯನ್ನ ಮಾಡ್ತಾ ಹೋಗುತ್ತೆ. ಯಾಕೆಂದ್ರೆ ಪಬ್ಲಿಕ್ ಹತ್ರ ಇರುವಂತ ಅಮೌಂಟ್ ನ ಕಡಿಮೆ ಮಾಡಬೇಕು. ಅವಾಗ ಅವರಿಗೆ ಸಾಲ ತುಂಬಾ ಟೈಟ್ ಆದ ಒಂದು ಪ್ರೊಸೀಜರ್ ಮಾಡ್ತಾ ಹೋಗುತ್ತೆ. ಅವರಿಗೆ ಈಸಿಯಾಗಿ ಸಾಲ ಸಿಗಬಾರ್ದು ಅನ್ಕೊಂಡು ಒಂದು ವೇಳೆ ಎಕಾನಮಿಲಿ ಅವರಿಗೆ ಮನಿ ಸರ್ಕ್ಯುಲೇಷನ್ಸ್ ಕಡಿಮೆ ಇದೆ, ಪೀಪಲ್ಸ್ಗೆ ಸಾಲ ತುಂಬಾ ಬೇಗ ಆಗುತ್ತೆ ಅಂತ ಅನ್ಕೊಳ್ಳಿ. ಅವಾಗ ಅವರಿಗೆ ಸಾಲವನ್ನ ಪ್ರಮಾಣವನ್ನು ಕೊಡ್ಲಿಕ್ಕೆ ಜಾಸ್ತಿ ಆದ ಅವಕಾಶವನ್ನ ಕೊಡ್ತಾ ಹೋಗುತ್ತೆ. ಹಾಗಾಗಿ ಇದರ ಕ್ರೆಡಿಟ್ ಸಿಸ್ಟಮ್ಸ್ ಏನು ಬರ್ತಾ ಹೋಗುತ್ತೆ ಇದನ್ನ ಕಮರ್ಷಿಯಲ್ ಬ್ಯಾಂಕಿಗೆ ಮುಖಾಂತರದಲ್ಲಿ ಬೇರೆ ಬೇರೆ ರೀತಿಯಾದ ಒಂದು ಕೆಲವು ವಸ್ತುಗಳನ್ನ ಬಳಕೆ ಮಾಡಿಕೊಂಡು ನಿಮಗೆ ಬಿಗಿನಿಂಗ್ ಹೇಳಿದ್ರೆ ಕ್ಯಾಶ್ ರಿಸರ್ವ್ ಏನು ರೇಟ್ ಇರ್ಬೋದು, ಬ್ಯಾಂಕ್ ರೇಟ್ ಇರ್ಬೋದು, ರಿಪೋ ರೇಟ್ ಇರ್ಬೋದು, ರಿವರ್ಸ್ ರಿಪೋ ರೇಟ್ ಇರ್ಬೋದು, ಅಂಡ್ ಈ ತರದ ಬೇರೆ ಬೇರೆ SLR ಸ್ಟ್ಯಾಂಡರ್ಡ್ ಲಿಕ್ವಿಡಿಟಿ ರೇಟ್ ಏನ್ ಮಾಡುತ್ತೆ, ಈ ತರ ಬೇರೆ ಬೇರೆ ಒಂದು ಅಸ್ತ್ರಗಳ ಮುಖಾಂತರದಲ್ಲಿ ಕ್ರೆಡಿಟ್ ಸಿಸ್ಟಮ್ಸ್ ಅದನ್ನು ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ಇದು ಕೂಡ ತುಂಬಾ ಒಂದು ಇಂಪಾರ್ಟೆಂಟ್ ಆದ ಒಂದು ಕಾರ್ಯ ಅದು ಏನ್ ಕ್ರೆಡಿಟ್ ಏನು ಬರುತ್ತೆ ಕ್ರೆಡಿಟ್ ಸಿಸ್ಟಮ್ ಕಂಟ್ರೋಲ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಕೊಳ್ತಾ ಹೋಗುತ್ತೆ. ಇನ್ನೂ ಹೆಚ್ಚಿನ ಕಾರ್ಯವನ್ನು ನಡೆತಾ ಹೋಗುತ್ತೆ. ಇನ್ನೂ ಒಂದು ಇಂಪಾರ್ಟೆಂಟ್ ಕಾರ್ಯ ಅಂತಂದ್ರೆ ನಮಗೆ ಫೈನಾನ್ಸಿಯಲ್ ಮಾರ್ಕೆಟ್ ಫೈನಾನ್ಸಿಯಲ್ ಮಾರ್ಕೆಟ್ ಅಂದ್ರೆ ಕಂಟ್ರೋಲ್ ಆಗಿದೆ. ಕಂಟ್ರೋಲರ್ ಆಫ್ ದಿ ಫೈನಾನ್ಸಿಯಲ್ ಮಾರ್ಕೆಟ್. ಫೈನಾನ್ಸಿಯಲ್ ಮಾರ್ಕೆಟ್ ಇಂದ ಇದರ ಒಂದು ಕಂಟ್ರೋಲರ್ ಅಥವಾ ಲೀಡರ್ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ಫೈನಾನ್ಸಿಯಲ್ ಮಾರ್ಕೆಟ್ಗೆ ಇದೊಂದು ಹೆಡ್ ಬಾಸ್ ಆಗಿರ್ತಾರೆ. ಪ್ರತಿ ಇನ್ಸ್ಟಿಟ್ಯೂಷನ್ಸ್ ಐದರ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ ಆರ್ ನಾನ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ ಎರಡೂ ಕೂಡ ಅದು ನಮಗೆ ಸಂಪೂರ್ಣವಾಗಿ ಕಂಟ್ರೋಲ್ ಮಾಡಲಿಕ್ಕೆ ಒಂದು ಮೇಜರ್ ಆದ ಒಂದು ಅಥಾರಿಟಿ ಅಂತ ಕರಿತಾ ಹೋಗ್ತೀವಿ. ಆಮೇಲೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ರೀತಿಯಾದ ಒಂದು ಮುಖಾಂತರದಲ್ಲಿ ಮನಿ ಸಿಸ್ಟಮ್ಸ್ ಏನ್ ಮಾಡ್ತಾ ಹೋಗುತ್ತೆ ಲೀಡ್ ನ ಮಾಡ್ತಾ ಹೋಗುತ್ತೆ. ಸೊ ಲೀಡರ್ ಕಾರ್ಯವನ್ನು ನಿರ್ವಹಿಸ್ತಾ ಹೋಗುತ್ತೆ. ಅಂಡ್ ಇನ್ನೂ ಹೆಚ್ಚು ಅಡಿಷನಲ್ ಆಗಿ ಏನ್ ಕೆಲಸ ಮಾಡುತ್ತೆ ಅಂತಂದ್ರೆ ನಮಗೆ ಏನು ಸೂಪರ್ವೈಸರ್ಸ್ ಆಫ್ ದಿ ಫೈನಾನ್ಸಿಯಲ್ ಸಿಸ್ಟಮ್ಸ್
ಫೈನಾನ್ಸಿಯಲ್ ಸಿಸ್ಟಮ್ಸ್ ಏನು ಬರುತ್ತೆ ಅದನ್ನ ಸೂಪರ್ವೈಸ್ ಮಾಡ್ತಂತ ಸೂಪರ್ವೈಸರ್ ಆಫ್ ದಿ ಫೈನಾನ್ಸಿಯಲ್ ಸಿಸ್ಟಮ್ಸ್. ಇಲ್ಲಿ ಫೈನಾನ್ಸಿಯಲ್ ಸಿಸ್ಟಮ್ಸ್ ಅನ್ನು ಬಿಗಿನಿಂಗ್ ಹೇಳಿದೀನಿ. ಒಂದು ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್, ಸೊ ಅದಕ್ಕೆ ಒಂದು ಡಿಪಾರ್ಟ್ಮೆಂಟ್ ಇದೆ, ಡಿಪಾರ್ಟ್ಮೆಂಟ್ ಆಫ್ ದಿ ಬ್ಯಾಂಕಿಂಗ್ ಫೈನಾನ್ಸ್ ಅಂತ, ಡಿಪಾರ್ಟ್ಮೆಂಟ್ ಆಫ್ ದಿ ಬ್ಯಾಂಕಿಂಗ್ ಫೈನಾನ್ಸ್ BF ಅಂತ ಕರಿತೀವಿ, ಡಿಪಾರ್ಟ್ಮೆಂಟ್ ಆಫ್ ಬ್ಯಾಂಕಿಂಗ್ ಫೈನಾನ್ಸ್ ಅಂತ. ಇನ್ನೊಂದು ಡಿಪಾರ್ಟ್ಮೆಂಟ್ ಆಫ್ ದಿ ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಅಂತ ಬರ್ತಾ ಹೋಗುತ್ತೆ. ಸೊ ಇನ್ನೊಂದು ನಮಗೆ ಓವರ್ಸೀಸ್ ಏನು ಟ್ರಾನ್ಸಾಕ್ಷನ್ಸ್ ಏನ್ ಬರ್ತದೆ, ಓವರ್ಸೀಸ್ ಟರ್ನೋವರ್ ಏನು ಬರ್ತದೆ ರಿಲೇಟೆಡ್ ಟು ಮನಿ, ಅದಕ್ಕೆ ಸಂಬಂಧಪಟ್ಟಾಗಿ ಒಂದು ಸಬ್ ಬ್ರಾಂಚಸ್ ಹೊಂದಿರುತ್ತೆ. ಸೊ ಹೀಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ಮೂರು ರೀತಿಯ ಸಿಸ್ಟಮ್ಸ್ ಗಳ ಮುಖಾಂತರದಲ್ಲಿ ಆ ಫೈನಾನ್ಸಿಯಲ್ ಸಿಸ್ಟಮ್ಸ್ ನ ಸೂಪರ್ವೈಸೇಷನ್ಸ್ ಅನ್ನು ಮಾಡ್ತಾ ಹೋಗುತ್ತೆ. ಅದು ಕೂಡ ಒಂದು ಇಂಪಾರ್ಟೆಂಟ್ ಅನ್ನೋ ಒಂದು ಕಾರ್ಯವನ್ನ ಅಂತ ಹೇಳ್ತೀವಿ. ಇನ್ನು ಬೇರೆ ಬೇರೆ ಏನ್ ಕಾರ್ಯ ಮಾಡುತ್ತೆ ಅಂತಂದಾಗ ಇಲ್ಲಿ ಮೇಜರ್ ಆಗಿ ಡೆವಲಪ್ಮೆಂಟ್ ಫಂಕ್ಷನ್ಸ್ ಅಂತ ಹೇಳ್ತಾ ಹೋಗ್ಬೋದು. ಏನು ಡೆವಲಪ್ಮೆಂಟ್ ಫಂಕ್ಷನ್ಸ್ ಅಂತಂದ್ರೆ ಮೇಜರ್ ಆಗಿ ಎರಡು ರೀತಿಯಾಗಿ ನಾವು ಮೇಜರ್ ಪ್ರಿಯಾರಿಟಿ ಸೆಕ್ಟರ್ಸ್ ಭಾರತ ದೇಶ ನೋಡ್ತಾ ಹೋಗ್ತೀವಿ. ಒಂದು ಮೇಜರ್ ಆಗಿ ನಮ್ಗೆ ಗೊತ್ತಿದೆ ಭಾರತ ದೇಶದ ಮೇಜರ್ ಆಕ್ಯುಪೇಷನ್ಸ್ ಏನಂತಂದ್ರೆ ನೀವಲ್ಲೂ ಕೂಡ ಮೋರ್ ದನ್ 60% ಆಫ್ ಪೀಪಲ್ಸ್ ನಮಗೆ ಅಗ್ರಿಕಲ್ಚರ್ಸ್ ಮೇಲೆ ಡಿಪೆಂಡ್ಸ್ ಆಗಿದ್ರೆ. ಹಾಗೆ ಕೃಷಿ ಒಂದು ಪ್ರಿಯಾರಿಟಿ ಸೆಕ್ಟರ್ಸ್ ಅಂತ ಕರಿತಾ ಹೋಗ್ತೀವಿ. ಹಾಗೆ ಇಂಡಸ್ಟ್ರೀಸ್ ಅದು ಕೂಡ ಒಂದು ಪ್ರಿಯಾರಿಟಿ ಸೆಕ್ಟರ್ಸ್ ಆಗಿದೆ. ಹಾಗಾಗಿ ಎರಡು ಸೆಕ್ಟರ್ಸ್ ಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನ್ ಮಾಡುತ್ತೆ, ಅವರಿಗೆ ಬೇರೆ ಬೇರೆ ರೀತಿಯಾಗಿ ಅವ್ರನ್ನ ಡೆವಲಪ್ಮೆಂಟ್ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಹೋಗುತ್ತೆ. ಇಲ್ಲಿ ಕೃಷಿ ಕ್ಷೇತ್ರ ಬಂದಾಗ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ಸ್ ಸೆಕ್ಟರ್ಸ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ನಮಗೆ ನಬಾರ್ಡ್ ಅನ್ನೋ ಒಂದು ಸಂಸ್ಥೆಯ ಮುಖಾಂತರದಲ್ಲಿ ಅದು ಡೆವಲಪ್ಮೆಂಟ್ ಮಾಡ್ತಾ ಹೋಗುತ್ತೆ. ನಬಾರ್ಡ್ 1982 1982 ಸ್ಥಾಪನೆ ಆಗ್ತಾ ಹೋಗುತ್ತೆ. ಈ ನಬಾರ್ಡ್ ಮುಖಾಂತರದಲ್ಲಿ ಏನು ಕೃಷಿ ಮತ್ತು ಕೃಷಿಗೆ ಸಂಬಂಧಪಟ್ಟ ಏರಿಯಾ ಬರ್ತಾ ಹೋಗುತ್ತೆ. ಅಗ್ರಿಕಲ್ಚರ್ ಫೀಲ್ಡ್ ಮತ್ತೆ ಏನು ರೂರಲ್ ಡೆವಲಪ್ಮೆಂಟ್ ಅದಕ್ಕೆ ಸಾಲವನ್ನ ಕೊಡ್ತಾ ಹೋಗುತ್ತೆ. ಅದಕ್ಕೆ ಅಪೆಕ್ಸ್ ಬ್ಯಾಂಕ್ಗಳ ಮುಖಾಂತರ DCC ಬ್ಯಾಂಕ್ಗಳ ಮುಖಾಂತರ ಸಾಲವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಕೊಡ್ತಾ ಹೋಗುತ್ತೆ. ಇನ್ನೊಂದು ನಮಗೆ ಇಂಡಸ್ಟ್ರೀಸ್ ಅಂತ ಬಂದಾಗ ನಮಗೆ ಇಂಡಸ್ಟ್ರಿ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ IDBI ಅಂತ ಇರ್ಬೋದು, CDBI ಇರ್ಬೋದು, ಅಂಡ್ ಫೈನಾನ್ಸಿಯಲ್ ಕಾರ್ಪೊರೇಷನ್ಸ್ ಇರ್ಬೋದು. ಈ ರೀತಿಯಾದ ಬೇರೆ ಬೇರೆ ಒಂದು ಇನ್ಸ್ಟಿಟ್ಯೂಷನ್ಸ್ ಮುಖಾಂತರ ಆ ಕ್ಷೇತ್ರವನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಹೋಗುತ್ತೆ. ಜೊತೆಗೆ ಇನ್ನು ಏನಂತಂದ್ರೆ ರಿಸರ್ಚ್ ಫೈನಾನ್ಸಿಯಲ್ ಕ್ರೈಸಿಸ್ ಸಂಬಂಧಪಟ್ಟಾಗ ಓವರ್ ಆಲ್ ಸಿಸ್ಟಮ್ಸ್ ಆಪರೇಟ್ ಮಾಡಲಿಕ್ಕೆ ಅದನ್ನ ಸ್ಟೇಬಲ್ ಮಾಡಲಿಕ್ಕೆ ಕೆಲವು ಬೇರೆ ಬೇರೆ ಫಂಕ್ಷನ್ಸ್ ಗಳು ಮಾಡ್ತಾರೆ. ರಿಸರ್ಚ್ ಫಂಕ್ಷನ್ಸ್ ಇರ್ಬೋದು, ಇನ್ನ ಬೇರೆ ಅದನ್ನ ಯಾವ ರೀತಿಗೆ ಅಡ್ವರ್ಟೈಸ್ಮೆಂಟ್ ಮಾಡಬೇಕು, ಮತ್ತೆ ಅದನ್ನ ಯಾವ ರೀತಿ ಪಬ್ಲಿಷನ್ ಮಾಡ್ತಾ ಹೋಗ್ಬೇಕು, ಯಾವ ರೀತಿಗೆ ಪೀಪಲ್ಸ್ ಅವೇರ್ನೆಸ್ ನ ಮೂಡಿಸಬೇಕು, ಯಾವ ರೀತಿಯಾಗಿ ಇನ್ಸ್ಟಿಟ್ಯೂಷನ್ಸ್ ಗೆ ಸಮಥಿಂಗ್ ಗೈಡ್ಲೈನ್ಸ್ ನ ಕೊಡಬೇಕಾಗುತ್ತೆ, ಸಮಥಿಂಗ್ ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ಏನೆಲ್ಲ ಅವರಿಗೆ ಅಡ್ವೈಸ್ ನ ಮಾಡ್ತಾ ಹೋಗ್ಬೇಕಾಗುತ್ತೆ ಅದನ್ನ ಮಾಡ್ತಾ ಹೋಗುತ್ತೆ. ಅಂಡ್ ಸರ್ಕಾರಕ್ಕೆ ಅಡ್ವೈಸ್ ಯಾವ ರೀತಿ ಮಾಡ್ತಾ ಹೋಗ್ಬೇಕು ಅದನ್ನ ಮಾಡ್ತಾ ಹೋಗುತ್ತೆ. ಓವರ್ ಆಲ್ ಎಂಟೈರ್ ಎಕಾನಮಿಕ್ ಸಿಸ್ಟಮ್ಸ್ ಏನು ಬರುತ್ತೆ, ಎಕಾನಮಿಕ್ ಸಿಸ್ಟಮ್ಸ್ ಅನ್ನ ಸಂಪೂರ್ಣವಾಗಿ ಅದನ್ನ ಮೇಂಟೈನ್ ಮಾಡಲಿಕ್ಕೆ, ಅದನ್ನ ಸ್ಟೇಬಲ್ ಇಡ್ಲಿಕ್ಕೆ ಈ ರೀತಿಯಾದ ಬೇರೆ ಬೇರೆ ವರ್ಕ್ಗಳನ್ನ ಮಾಡ್ತಾ ಹೋಗುತ್ತೆ. ಇದು ಭಾರತದ ರಿಸರ್ವ್ ಬ್ಯಾಂಕ್ ಏನಿದೆ, ರಿಸರ್ವ್ ಬ್ಯಾಂಕ್ ಮಾಡುವಂತಹ ಅದ್ಭುತವಾದ ಒಂದು ಕಾರ್ಯ ಆಗಿರುತ್ತೆ. ಇದು ನಿಮಗೆ ರಿಸರ್ವ್ ಬ್ಯಾಂಕ್ ಸಂಬಂಧಪಟ್ಟಿರುವಂತಹ ಒಂದು ಮಾಹಿತಿ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು. ನಾಟ್ ಇವನ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಬರೀ ಎಕ್ಸಾಮಿಗೆ ಅಂತಲ್ಲ, ಇದು ನಿಮಗೆ ಫ್ಯೂಚರ್ಸ್ ಅಲ್ಲಿ ತುಂಬಾ ಬೇಕಾಗಿರುವಂತ ಒಂದು ಕಾನ್ಸೆಪ್ಟ್ ಆಗಿರುವಂತದ್ದು. ಒಬ್ಬ ದೇಶದ ನಾಗರಿಕನಾಗಿ ಆ ದೇಶದ ಬ್ಯಾಂಕು ಸಿಸ್ಟಮ್ಸ್ ಬಗ್ಗೆ ನಿಮಗೆ ಬೇಸಿಕ್ ಆದ ನಾಲೆಡ್ಜ್ ಬೇಕಾಗುತ್ತೆ. ಎಸ್ಪೆಷಲಿ RBI ಬಗ್ಗೆ ತುಂಬಾ ಒಂದು ನಾಲೆಡ್ಜ್ ಬೇಕಾಗುತ್ತೆ. ಅಂಡ್ ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ಬೋದು, ಬೇರೆ ಬೇರೆ ಎಕ್ಸಾಮ್ಸ್ ತುಂಬಾ ಯೂಸ್ ಆಗ್ತಾ ಹೋಗುತ್ತೆ. ಇದು ನಿಮಗೆ ಇರುವಂತ ಒಂದು ಕ್ಲಾಸಸ್. ಥ್ಯಾಂಕ್ ಯು.